ಒಂದು ದಿವಸ ಆಶೀರ್ವಾದ ಬರುತ್ತೆ, ನಿರೀಕ್ಷೆ. ನಾನು ಆಶೀರ್ವಾದವಾಗೇ ಇದ್ದೀನಪ್ಪ, ನಂಬಿಕೆ. ಒಂದು ದಿವಸ ನಾನು ಚೆನ್ನಾಗಿ ಆಗ್ತೀನಿ, ನಿರೀಕ್ಷೆ. ನಾನು ಚೆನ್ನಾಗಿದ್ದೀನಿ, ನಂಬಿಕೆ. ಪಕ್ಷಿಗೆ ಹೇಗೆ 2 ರೆಕ್ಕೆನೋ ಒಂದು ಕ್ರೈಸ್ತನಿಗೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ರೆಕ್ಕೆ ಇದ್ದಂಗೆ. ಅದು ಎರಡೂ ಇದ್ರೇ ಅವನ ಮೇಲೆ ಕಾರಕ್ಕಾಗೋದು. ಪರಿಶುದ್ಧವಂತರಿಗ ಅಥವಾ ಕ್ಷಮಿಸಲ್ಪಟ್ಟಿರೋ ಪಾಪಿಗಳಿಗ. ಪರಲೋಕ ಪರಿಶುದ್ಧವಂತರಿಗಲ್ಲ, ಪರಲೋಕ ಕ್ಷಮಿಸಲ್ಪಟ್ಟಿರುವಂಥ ಪಾಪಿಗಳಿಗೆ. ಮೀನಿಗೆ ಈಜು ಕಳಿಸ್ಬೇಕಾದಂಥ ಅವಶ್ಯಕತೆ ಇಲ್ಲ, ಯಾಕೆ ಗೊತ್ತಾ, ಅದು ಒಳಗಡೆನೇ ಇದೆ. ಸೊ ಯಾವಾಗ ನೀನು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡ್ಬಿಟ್ಟು ಆಶೀರ್ವಾದ ಅನ್ನೋದು ಒಳಗಡೆನೇ ಇದೆ. ಸೊ ಐ ಹ್ಯಾವ್ ಅ ಗ್ರೇಟ್ ಡ್ಯಾಡ್. ನನಗೊಂದು ತಂದೆ ಇರೋದ್ರಿಂದ ನಾಳೆ ಏನಪ್ಪ ನನ್ನ ಫ್ಯೂಚರು ಅಂತ ನಾನು ಯೋಚನೆ ಮಾಡಬೇಕಾಗಿದ್ದಿಲ್ಲ. ಅನಾಥ ಮಕ್ಕಳು ಮಾತ್ರನೇ ನಾಳೆ ದಿವಸ ಬಗ್ಗೆ ಯೋಚನೆ ಮಾಡಬೇಕು. ತಂದೆ ಇರೋ ಮಕ್ಕಳು ನಾಳೆ ದಿವಸದ ಬಗ್ಗೆ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಒಳ್ಳೆ ತಂದೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿರುವಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಆಹ್ವಾನಿಸ್ತೇನೆ. ಆನ್ಲೈನ್ ಮುಖಾಂತರ ನಿಮ್ಮೊಂದಿಗೆ ಮಾತನಾಡುವುದು ಭಾಳ ಸಂತೋಷವಾದಂಥ ಒಂದು ವಿಷಯ. ಸೊ ಇವತ್ತು ನಂಬಿಕೆ ಬಗ್ಗೆ ಕೆಲವೊಂದು ಕಾರ್ಯಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಯಾಕೆಂದರೆ ಸತ್ಯವೇದ ಹೇಳುತ್ತೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಸಾಧ್ಯನೇ ಇಲ್ಲ ಅಂತೆ. ಸೊ ದೇವರನ್ನು ಮೆಚ್ಚಿಸುವಂಥ ಒಂದೇ ಒಂದು ವಿಷಯ ನಂಬಿಕೆ ಮಾತ್ರನೇ. ಸೊ ನೀವು ಕೇಳ್ಬೋದು, ಪಾಸ್ಟರ್ ನಂಬಿಕೆ ಬಗ್ಗೆ ತುಂಬ ನೀವು ಮಾತಾಡಿದ್ದೀರಲ್ಲ ಅಂತ. ನೋಡಿ, ಎಷ್ಟು ಸತಿ ಮಾತಾಡಿದ್ರು, ಒಂದೊಂದು ಸತಿ ಮಾತಾಡಿದಾಗ ಅದು ಒಂದೊಂದು ಆ್ಯಂಗಲಲ್ಲಿ ಅಥವಾ ಒಂದೊಂದು ಬೇರೆ ಬೇರೆ ವಿಧದಲ್ಲಿ ನಾವು ಅದನ್ನು ಧ್ಯಾನಿಸ್ಬೋದು. ಈ ರೀತಿ ಹೇಳುತ್ತೆ ನೋಡಿ, ಯಾವಾಗೆಲ್ಲ ನಾವು ಬೈಬಲ್ ಓದ್ತೀವೋ ಅವಾಗೆಲ್ಲ ಬೈಬಲನ್ನು ನೋಡುವಂಥ ವಿಧಗಳು, ಕಣ್ಣೋಟ ಬೇರೆ ಥರ ಕಾಣಿಸುತ್ತೆ. ಇವಾಗ ಉದಾಹರಣೆ, 10ನೇ ಕ್ಲಾಸ್ ತರಗತಿಗೆ ಒಂದು ಪುಸ್ತಕ ಇರುತ್ತೆ, ಪ್ಲಸ್ 11ನೇ ತರಗತಿಗೆ ಒಂದು ಪುಸ್ತಕ ಇರುತ್ತೆ, ಸೆಕೆಂಡ್ PUCಗೆ ಒಂದು ಪುಸ್ತಕ, BCom ಓದೋರಿಗೆ ಒಂದು ಪುಸ್ತಕ, ಇಂಜಿನಿಯರ್ ಓದೋರಿಗೆ ಒಂದು ಪುಸ್ತಕ. ಆದರೆ ಬೈಬಲು ಬಿಲಿವರ್ಸ್ಗೂ ಒಂದೇ ಬೈಬಲು, ಪಾಸ್ಟರ್ಸ್ಗಳಿಗೂ ಒಂದೇ ಬೈಬಲು, ಅಸಿಸ್ಟೆಂಟ್ ಪಾಸ್ಟರ್ಸ್ಗಳಿಗೂ ಒಂದೇ ಬೈಬಲು, 15 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥ ಸೇವಕರಿಗೂ ಒಂದೇ ಬೈಬಲು. ಸೊ ಎಲ್ಲ ತರಗತಿಗಳಲ್ಲೂ ಪುಸ್ತಕಗಳು ಬೇರೆ. ಕ್ರಿಶ್ಚಿಯಾನಿಟಿಯಲ್ಲಿ ಒಂದೇ ಒಂದು ಬೈಬಲೇ. ಆ ಒಂದೇ ಬೈಬಲು ಎಲ್ಲರೂ ನೋಡುವಂಥ ವಿಧಗಳು ಬೇರೆ ಬೇರೆ. ಸೊ ಎಷ್ಟು ಪುಸ್ತಕಗಳು ಎಲ್ಲ ತರಗತಿಗಳಿಗಿದ್ದರೂ ಕ್ರಿಶ್ಚಿಯಾನಿಟಿಯಲ್ಲಿ ಒಂದೇ ಒಂದು ಪುಸ್ತಕ, ದಟ್ ಈಸ್ ಕಾಲ್ಡ್ ಬೈಬಲ್. ಸರಿ, ಇವತ್ತು ನಂಬಿಕೆ ಬಗ್ಗೆ ನಾವು ಯಾಕೆ ಮಾತಾಡ್ತಾ ಇದ್ದೀವಿ ಅಂದರೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು. ಎರಡನೇದು ಬಂದ್ಬಿಟ್ಟು, ನಾವು ಯಾವುದನ್ನು ಕೇಳ್ತಾ ಇರ್ತೀವೋ ನಾವು ಅದೇ ಆಗಿಬಿಡ್ತೀವಿ. ಇವತ್ತು ನಾವು ಓದೋ ಬೈಬಲು ಎಲ್ಲನೂ ಬಾಯಿಪಾಠ ಮಾಡ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಎಲ್ಲನೂ ಜ್ಞಾಪಕ ಇಟ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಜಸ್ಟ್ ವಿ ಹ್ಯಾವ್ ಟು ಹಿಯರ್ ದ ವರ್ಡ್. ಕೇಳ್ತಾ ಇದ್ರೇ ನಾವು ಅದೇ ಆಗಿಬಿಡ್ತೀವಿ. ಇವಾಗ ಉದಾಹರಣೆ, ಇವಾಗ ನೋಡಿ, ನ್ಯೂಸ್ ಕೇಳ್ತಾ ಇರ್ತೀರ. ನ್ಯೂಸ್ ಕೇಳಿದಾಗ ಅಲ್ಲಿ ಕಾಯಿಲೆ ಬಂತು, ಇಲ್ಲಿ ಜನ ಸತ್ತರು, ಈ ಜಾಗದಲ್ಲಿ ಅಪಾಯ ಇದೆ, ಅಲ್ಲಿ ಓದೋರಿಗೆಲ್ಲ ತೊಂದರೆ ಇದೆ, ಇಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತ ಕೇಳ್ತಾ ಇರ್ತಾರೆ. ಸಡನ್ನಿಗೆ ಅವ್ರು ಆ ಜಾಗ ಬಂದಾಗ ಅಥವಾ ಆ ಕಾಯಿಲೆನ ಯೋಚನೆ ಮಾಡಿದಾಗ ಒಂದು ವೇಳೆ ಇದು ನನಗೂ ಬಂದ್ಬಿಡ್ತೈತೇನೋ ಅನ್ನೋದು ಅವ್ರ ಮೈಂಡಲ್ಲಿ ಕುಂತ್ಕೊಂಡ್ಬಿಡುತ್ತೆ. ಯಾರಾದರೂ ನ್ಯೂಸನ್ನು ಬಾಯ್ಪಾಠ ಮಾಡ್ತಾರಾ? ಯಾವುದಾದ್ರೂ ನ್ಯೂಸನ್ನು ಜ್ಞಾಪಕದಲ್ಲಿ ಇಟ್ಕೊಳ್ತಾರಾ? ಇಲ್ಲ. ಆದರೆ ಸಡನ್ನಾಗಿ ಜ್ಞಾಪಕ ಬರುತ್ತೆ, ಅಯ್ಯೋ ಹೌದು ವಸತಿ ನ್ಯೂಸಲ್ಲಿ ಹೇಳಿದ್ರು ಅಂತ. ಆ ಟೈಮ್ಗೆ ಅದು ಹೆಂಗೆ ಕೆಲಸ ಮಾಡುತ್ತೋ ಅದೇ ರೀತಿಯೇ ವಾಕ್ಯಗಳು ಪರಿಸ್ಥಿತಿಗೆ ತಕ್ಕಂಗೆ ಕೆಲಸ ಮಾಡುತ್ತೆ. ಒಂದು ಪರಿಸ್ಥಿತಿಯಲ್ಲಿ ನಾವು ಹೋಗ್ತಾ ಇರ್ಬೇಕಾರೆ, ಅಯ್ಯೋ ಹೌದಲ್ವಾ ವಾಕ್ಯ ಹಿಂಗೆ ಹೇಳುತ್ತಲ್ವ, ಹೌದು ನೆನ್ನೆ ಪಾಸ್ಟ್ ಹಿಂಗೆ ಹೇಳಿದ್ರಲ್ವಾ, ಫಿಲಿಪ್ ಪಾಸ್ಟ್ ಪ್ರೀಚಿಂಗ್ ಹಿಂಗೆ ಹೇಳ್ತೈತಲ್ಲ. ಆ ಪರಿಸ್ಥಿತಿಗೆ ತಕ್ಕನಂಗೆ ನಾನು ಮಾತನಾಡುವ ವಾಕ್ಯ ನಿಮ್ಮೊಂದಿಗೆ ಮಾತನಾಡ್ತಾ ಇರ್ತೈತೆ. ಸೊ ವಾಕ್ಯನೆಲ್ಲ ನೀವು ಜ್ಞಾಪನ ಇಟ್ಕೊಬೇಕು, ವಾಕ್ಯನೆಲ್ಲ ಬಾಯ್ಪಾಠ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಂಬಿಕೆ ಮತ್ತು ನಿರೀಕ್ಷೆ ಎರಡಕ್ಕೂ ವ್ಯತ್ಯಾಸ ಉಂಟು. ನಂಬಿಕೆ ಬೇರೆ, ನಿರೀಕ್ಷೆ ಬೇರೆ. ಫೇತ್ ಆ್ಯಂಡ್ ಹೋಪ್ ಈಸ್ ಡಿಫ್ರೆಂಟ್. ಈಗ ನಿರೀಕ್ಷೆ ಅಂದರೆ ಏನು ಗೊತ್ತಾ? ಐ ಹೋಪ್
ಐ ಹೋಪ್ ಮೈ ಫ್ಯೂಚರ್ ವಿಲ್ ಬಿ ಬ್ರೈಟ್. ಐ ಹೋಪ್ ಐ ವಿಲ್ ಸೆಟ್ಲ್. ಐ ಹೋಪ್ ಐ ವಿಲ್ ಗೆಟ್ ಮೈ ಮನಿ. ಐ ಹೋಪ್ ಐ ವಿಲ್ ಬಿ ಫೈನ್. ಸೊ ಚೆನ್ನಾಗಿರುತ್ತೆ, ನಾನು ಚೆನ್ನಾಗಿ ಆಗ್ತೀನಿ, ದುಡ್ಡು ಬರುತ್ತೆ ಅನ್ನೋದು ನಿರೀಕ್ಷೆ. ನಂಬಿಕೆ ಅನ್ನೋದೇನು ಗೊತ್ತಾ? ಬಂದಿದೆ, ಇದ್ದೀನಿ, ಇದೆ ಅನ್ನೋದೇ ನಂಬಿಕೆ. ಸೊ ಎಲ್ಲ ಕ್ರೈಸ್ತರಿಗೆ ನಿರೀಕ್ಷೆ ಐತೆ, ನಂಬಿಕೆ ಇಲ್ಲ. ಇವತ್ತು ನಾನು ಯಾಕೆ ನಂಬಿಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಬಂದಾಯಿತು ಅನ್ನೋದೇ ನಂಬಿಕೆ. ನೋಡಿ, ನಿರೀಕ್ಷೆಗೂ ನಂಬಿಕೆಗೂ ವ್ಯತ್ಯಾಸ ಹೇಳ್ತೀನಿ. ಇವಾಗ ನೀವು ಒಂದು ಜಾಗ ತೊಗೊಳ್ತೀರ, ಆ ಡಾಕ್ಯುಮೆಂಟ್ಸ್ ನಿಮ್ಮ ಮನೇಲಿ ಇರ್ತೈತೆ, ಆ ಪತ್ರ ನಿಮ್ಮ ಮನೇಲಿರುತ್ತೆ, ಈ ಜಾಗ ನಿಮ್ಮದು ಅಂತ. ಸೊ ನಿಮಗೆ ಬಂದ್ಬಿಟ್ಟು ಆ ಜಾಗದಲ್ಲಿ ಹೋಗಿ ಆ ಜಾಗದ ಮೇಲೆ ನಿಂತ್ಕೊಂಡು ನನಗೊಂದು ಸೈಟ್ ಐತೆ, ನನಗೊಂದು ಸೈಟ್ ಐತೆ ಅಂತ ಹೇಳಲ್ಲ. ಪತ್ರನ ಇಟ್ಕೊಂಡೇ ಹೇಳ್ತೀರಾ, ನನಗೆ ಈ ಊರಲ್ಲಿ ಒಂದು ಸೈಟ್ ಐತೆ ಅಂತ. ಸೊ ನನಗೊಂದು ಸೈಟ್ ಐತೆ ಅಂತ ಹೇಳೋದಕ್ಕೆ ಆ ಸೈಟ್ಗೆ ಹೋಗ್ಬೇಕು ಅಂತಿಲ್ಲ, ಪತ್ರ ಮಾತ್ರ ಇದ್ದರೆ ಸಾಕು, ನನಗೆ ನನ್ನ ಹೆಸರಲ್ಲಿ ಒಂದು ಜಾಗ ಇದೆ ಅನ್ನೋದು ಬಂದ್ಬಿಡ್ತೈತೆ. ಅದೇ ರೀತಿಯೇ ನನಗೆ ಆಶೀರ್ವಾದ ಬಂದ ಮೇಲೇ ನನಗೆ ಆಶೀರ್ವಾದ ಬಂತು ಅಲ್ಲ, ಪತ್ರ ಹೇಳ್ತೈತೆ ನೀನು ಆಶೀರ್ವಾದವಾಗಿದ್ದೀಯಾ ಅಂತ. ಸೊ ನನಗೆ ಪತ್ರ ಇಂಪಾರ್ಟೆಂಟು, ಲ್ಯಾಂಡ್ ನೋಡೋದಕ್ಕಿಂತ ಮುಂಚೆ, ಲ್ಯಾಂಡಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕಿಂತ ನನಗೆ ಪತ್ರ ಇಂಪಾರ್ಟೆಂಟು. ಸೊ ನಿನ್ನ ಹೆಸರಲ್ಲಿ ಜಾಗ ಐತೆ, ನಿನ್ನ ಹೆಸರಲ್ಲಿ ಹೀಲಿಂಗ್ ಐತೆ, ನಿನ್ನ ಹೆಸರಲ್ಲಿ ಆಶೀರ್ವಾದ ಐತೆ ಅಂತ ಪತ್ರ ಹೇಳ್ತೈತೆ, ಭದ್ರವಾಗಿಟ್ಕೊ. ಸೊ ಪತ್ರ ಏನು ಹೇಳುತ್ತೋ ಅದೇ ಮುಖ್ಯ. ಸೊ ಪತ್ರ ಭದ್ರ. ಪ್ರೈಸ್ ದಿ ಲಾರ್ಡ್. ಒಂದು ದಿವಸ ಜಾಗ ತೊಗೊಳ್ತೀನಿ, ನಿರೀಕ್ಷೆ. ನನ್ನ ಹೆಸರ ಮೇಲೆ ಜಾಗ ಐತೆ, ನಂಬಿಕೆ. ಒಂದು ದಿವಸ ಆಶೀರ್ವಾದ ಬರುತ್ತೆ, ನಿರೀಕ್ಷೆ. ನಾನು ಆಶೀರ್ವಾದವಾಗೇ ಇದ್ದೀನಪ್ಪ, ನಂಬಿಕೆ. ಒಂದು ದಿವಸ ನಾನು ಚೆನ್ನಾಗಿ ಆಗ್ತೀನಿ, ನಿರೀಕ್ಷೆ. ನಾನು ಚೆನ್ನಾಗಿದ್ದೀನಿ, ನಂಬಿಕೆ. ಸೊ ವಾಕ್ಯ ಮಾತಾಡಬೇಕಾದ್ರೆ, ವಾಕ್ಯನ ಕೇಳಬೇಕಾದ್ರೆ ನಮಗೆ ನಿರೀಕ್ಷೆ ಉಂಟು. ವಾಕ್ಯನ ಕೇಳಿದ್ರೆ ವಾಕ್ಯದಲ್ಲಿ ಏನಿದೆ? ನಿರೀಕ್ಷೆ ಉಂಟು. ಸೊ ಈ ನಿರೀಕ್ಷೆ ನಮಗೆ ನಂಬಿಕೆಯಾಗಿ ಚೇಂಜ್ ಆಗುತ್ತೆ. ಅದಕ್ಕೆ ಪೌಲನು ಈ ರೀತಿ ಹೇಳ್ತಾನೆ, ಪ್ರೀತಿ, ನಂಬಿಕೆ, ನಿರೀಕ್ಷೆ, ಈ ಮೂರಲ್ಲಿ ಪ್ರೀತಿಯೇ ದೊಡ್ಡದು ಅಂತ 1 ಕೊರಿಂಥದವರು ಬರೆದ ಪುಸ್ತಕ 13ನೇ ಅಧ್ಯಾಯದಲ್ಲಿ ಪೌಲನು ಹೇಳ್ತಾನೆ. ಸೊ ಅದರಲ್ಲಿ ಏನು ಹೇಳುತ್ತೆ ಅಂದರೆ, ಪ್ರೀತಿ, ನಂಬಿಕೆ, ನಿರೀಕ್ಷೆ. ಸೊ ನಂಬಿಕೆ ಬೇರೆ, ನಿರೀಕ್ಷೆ ಬೇರೆ. ಸೊ ಇವಾಗ ನನ್ನ ಹೆಸರು ಮೇಲೆ ಒಂದು ಪತ್ರ ಇದ್ದುಬಿಟ್ರೆ ನನ್ನ ಆ್ಯಕ್ಟಿವಿಟಿನೇ ಚೇಂಜ್ ಆಗಿಬಿಡುತ್ತೆ. ಜಾಗ ಒಂದು ಇದ್ದುಬಿಟ್ರೇ, ಡೀಡ್ ಇದ್ದುಬಿಟ್ರೆ, ಪತ್ರ ಒಂದು ರಿಜಿಸ್ಟರ್ ಆಗಿಬಿಟ್ರೇ ನಾವೇನು ಮಾಡಿಬಿಡ್ತೀವಿ? ನಮ್ಮ ಆ್ಯಕ್ಟಿವಿಟಿನೇ ಚೇಂಜ್ ಆಗಿಬಿಡುತ್ತೆ. ನಾವು ಬಡವರು, ನಾವೇನು ಇಲ್ಲ ಅಂತ ಹೇಳಲ್ಲ. ನನ್ನ ಹೆಸ್ರ ಮೇಲೆ ಜಾಗ ಐತಪ್ಪ, ನಮ್ಮ ತಂದೆ ಹೆಸ್ರ ಮೇಲೆ ಜಾಗ ಐತೆ, ನನ್ನ ಹೆಸ್ರ ಮೇಲೆ ಡೀಡ್ ಐತೆ ಅನ್ನೋದ್ರಲ್ಲೇ ನಮ್ಮ ಮಾತುಕತೆ, ನಮ್ಮ ಆ್ಯಕ್ಷನು, ನಮ್ಮ ಆ್ಯಟಿಟ್ಯೂಡು ಎಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ಇವತ್ತು ಈ ಪ್ರಸಂಗ ನಿಮ್ಮ ಆ್ಯಟಿಟ್ಯೂಡ್ನ ಚೇಂಜ್ ಮಾಡುತ್ತೆ, ನಿಮ್ಮ ಮಾತುಗಳನ್ನು ಚೇಂಜ್ ಮಾಡುತ್ತೆ, ನಿಮ್ಮ ನಡವಳಿಕೆಗಳನ್ನು ಚೇಂಜ್ ಮಾಡುತ್ತೆ, ನಿನ್ನ ಆ್ಯಕ್ಷನ್ಸ್ನ ಚೇಂಜ್ ಮಾಡಿಬಿಡುತ್ತೆ, ನಿನ್ನ ಸ್ಮೈಲ್ ಚೇಂಜ್ ಮಾಡಿಬಿಡುತ್ತೆ, ನಿನ್ನ ಜಾಯ್ ಚೇಂಜ್ ಮಾಡಿಬಿಡುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಇವತ್ತು ನಂಬಿಕೆ ಅನ್ನೋ ಸಬ್ಜೆಕ್ಟನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಲ್ಲ, ಇದನ್ನು ಇನ್ನೂ ಕೆಲವೊಂದು ವಾರ ನೋಡೋಣ. ನೋಡಿ, ಇನ್ನೂ ಪಾಸ್ಟರ್ ಯೋಬದು ಮುಗಿಸ್ಬಿಟ್ರೆ ನೋಡಿ, ಬೇಕಾದಾಗ ಅವಾಗ ತಿಳ್ಕೊಳ್ಳೋಣ, ಯಾವುದನ್ನು ಮುಗ್ಸೋಕ್ಕಾಗೋದಿಲ್ಲ. ಸೊ ಒಂದು ವೇಳೆ ಸಡನ್ನಾಗಿ ದೇವರು ಮತ್ತೆ ಯೋಬದ ಬಗ್ಗೆ ಮಾತಾಡುವಂಥ ಹೋಲಿ ಸ್ಪಿರಿಟ್ ಹೇಳಿದರೆ ನಾವು ಅದು ಮಾತಾಡೋಣ. ಇವತ್ತು ಐ ಆಮ್ ಇನ್ಸ್ಪೈರ್ಡ್ ಟು ಟಾಕ್ ಅಬೌಟ್ ಫೇತ್. ಯಾಕಂದರೆ ಫೇತ್ ಇಲ್ಲದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಸಾಧ್ಯ ಇಲ್ಲ ಅಂತ ಸತ್ಯವೇದ ಹೇಳುತ್ತೆ. ಪ್ರೈಸ್ ದಿ ಲಾರ್ಡ್. ರೈಟ್. ಇನ್ನೊಂದು, ನಿರೀಕ್ಷೆ ಅನ್ನೋದು ಆಗ್ಬೋದು ಲೇಟ್ರ್ ಆನ್. ನಂಬಿಕೆ ಅನ್ನೋದು ಇಟ್ಸ್ ಡನ್, ಆಗಿಬಿಟ್ಟಿದೆ. ಸೊ ಕ್ರಿಶ್ಚಿಯಾನಿಟಿಗೆ ನಿರೀಕ್ಷೆ ಬೇಡ, ನಂಬಿಕೆ ಬೇಕು. ಸೊ ಇವತ್ತು ನನ್ನ ಪ್ರಸಂಗ ನಿನಗೆ ನಿರೀಕ್ಷೆ ಅಂತಾರಲ್ಲ, ನಂಬಿಕೆಯನ್ನು ತರುತ್ತೆ ಅನ್ನೋದ್ರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಆ ನಿರೀಕ್ಷೆ ಅಂದರೆ ಲೇಟ್ರ್ ಆನ್, ಆಮೇಲೆ. ನಂಬಿಕೆ ಅಂದರೆ ಈಗ. ಹೆಂಗೆ ಪಾಸ್ಟರ್ ಹೇಳ್ತೀರಾ? ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ
ಒಂದನೇ ವಾಕ್ಯ. ಈಗ ಸತ್ಯವೇದ ಹೇಳುತ್ತೆ, ನಂಬಿಕೆಯೋ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ. ಕೆಲವರು ಯೋಚನೆ ಮಾಡ್ಬೋದು, ಪಾಸ್ಟರ್ ತುಂಬ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಅಂತ. ನೋಡಿ, ಕನ್ನಡ ಬೈಬಲ್ಗೂ ಇಂಗ್ಲೀಷ್ ಬೈಬಲ್ಗೂ ದೇರ್ ಆರ್ ಲಾಟ್ ಆಫ್ ಡಿಫ್ರೆನ್ಸ್. ಅಲ್ಲಿ ಭಾಳ ವ್ಯತ್ಯಾಸಗಳಿರುತ್ತೆ. ಅದಕ್ಕೇ ನಾನು ಇಂಗ್ಲೀಷನ್ನು ಮಿಕ್ಸ್ ಮಾಡಿ ನಿಮಗೆ ಅರ್ಥ ಆಗೋದಕ್ಕೆ ಇಂಗ್ಲೀಷ್ ಬೈಬಲು ಓದಿ ಇಂಗ್ಲೀಷಲ್ಲೂ ಸ್ವಲ್ಪ ಟ್ರಾನ್ಸ್ಲೇಷನ್ ಯಾಕೆ ಮಾಡ್ತೀನಿ ಅಂದರೆ, ಇದರಲ್ಲಿ ಸ್ವಲ್ಪ ಬೇರೆ ಇರುತ್ತೆ, ಅದರಲ್ಲಿ ಸ್ವಲ್ಪ ಬೇರೆ ಇರುತ್ತೆ. ಯಾಕೆ ಗೊತ್ತಾ? ಏನು ಪಾಸ್ಟರ್ ಹಂಗಾದ್ರೆ 2 ಬೈಬಲಾ? ಇಂಗ್ಲೀಷ್ ಬೈಬಲ್ ಬೇರೆ, ಕನ್ನಡ ಬೈಬಲ್ ಬೇರೆನಾ? ಇಲ್ಲ. ಟ್ರಾನ್ಸ್ಲೇಷನ್, ಅದನ್ನು ಟ್ರಾನ್ಸ್ಲೇಟ್ ಮಾಡ್ತಾರಲ್ಲ, ಅದರಲ್ಲಿ ಸ್ವಲ್ಪ ಬದಲಾವಣೆಗಳು ಇರುತ್ತೆ. ಸೊ ಇಂಗ್ಲೀಷಿನಿಂದ ಕನ್ನಡಕ್ಕೆ ಭಾಷಾಂತರ ಮಾಡುವಾಗ ಕೆಲವೊಂದು ಪದಗಳಲ್ಲಿ ವ್ಯತ್ಯಾಸ ಇರುತ್ತೆ. ನಿಮಗೆ ಅರ್ಥ ಆಗೋ ಥರ ಇಂಗ್ಲೀಷಲ್ಲೂ ಕನ್ನಡದಲ್ಲೂ 2 ಸೇರಿಸಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಓಕೆನಾ? ಪಾಸ್ಟರ್ ತುಂಬ ಇಂಗ್ಲೀಷಲ್ಲಿ ಮಾತಾಡಿ ಬಿಲ್ಡಪ್ ಕೊಡ್ತಾ ಇದ್ದಾರೆ ಅಂತ ನೀವು ತಪ್ಪಾಗಿ ತಿಳ್ಕೊಬೇಡಿ. ಓಕೆನಾ? ಇಂಗ್ಲೀಷಲ್ಲಿ ನಾವು ಅನ್ನುತ್ತೆ, ಕನ್ನಡದಲ್ಲಿ ಬಂದ್ಬಿಟ್ಟು ಈಗ ಅಂತ ಇಲ್ಲ. ಇಬ್ರಿಯರಿಗೆ ಬರೆದ ಪುಸ್ತಕ ನಂಬಿಕೆಯ ಪುಸ್ತಕ 2ನೇದು. ಈ 10ನೇ ಅಧ್ಯಾಯದಲ್ಲಿ ಇಬ್ರಿಯರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯದಲ್ಲೆಲ್ಲ ಈ ಟಾಕ್ಸ್ ಅಬೌಟ್ ಸ್ಯಾಕ್ರಿಫೈಸ್, ಬಲಿಗಳು, ಹಳೆ ಒಡಂಬಡಿಕೆಯ ಪದ್ಧತಿಗಳು, ಬಲಿಗಳು, ಸ್ಯಾಕ್ರಿಫೈಸ್, ಆಫರಿಂಗ್, ಇದೆಲ್ಲ 10ನೇ ಅಧ್ಯಾಯ. 11ನೇ ಅಧ್ಯಾಯ ಸ್ಟಾರ್ಟ್ ಆಗ್ಬೇಕಾದ್ರೆ ನಂಬಿಕೆ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ನಂಬಿಕೆ ಅಂತ ಸ್ಟಾರ್ಟ್ ಆಗೋ ಪುಸ್ತಕ ಫ್ರಮ್ ವೇರ್ ಇಟ್ ಸ್ಟಾರ್ಟ್ಸ್, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಾವು. ಸೊ ನಂಬಿಕೆ ಅನ್ನೋದು ಫ್ಯೂಚರ್ ಅಲ್ಲ, ಇಟ್ಸ್ ನಾವು. ನಂಬಿಕೆ ಅನ್ನೋದು ಇಟ್ಸ್ ನಾಟ್ ಅಬೌಟ್ ಫ್ಯೂಚರ್, ಇಟ್ಸ್ ಅಬೌಟ್ ನಾವು. ಪ್ರೈಸ್ ಲಾರ್ಡ್. ಓಕೆ, ಸರಿ. ಇಬ್ರಿಯರಿಗೆ ಬರೆದ ಪುಸ್ತಕ 10:35 ಓದೋಣ. ಎಂಡ್, ಕೊನೇ ವಾಕ್ಯ ಹೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. 35 ಹಾಗೆ ಓದೋಣ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಸೊ ಕೊನೆ ವಾಕ್ಯ ಏನು ಹೇಳುತ್ತೆ? ಹೆಂಗೆ ಬದುಕ್ತಾನಂತೆ? ಅವ್ರ ಕೈ ಕಾಲು ಬೇಡ್ಕೊಂಡು, ಇಲ್ಲ ಇನ್ನೊಬ್ರ ಕಾಲು ಬಿದ್ದೋ, ಅಥವಾ ಏಮಾರಿಸೋ, ಅಥವಾ ಇನ್ನೊಬ್ರ ತಲೆ ಮೇಲೆ ಕೈ ಇಟ್ಟೋ ಬದುಕಲ್ಲ, ನಂಬಿಕೆಯಿಂದಲೇ ಬದುಕೋನು. ಯಾರ ಕಾಲಿಗೂ ಅಡ್ಡ ಬಿದ್ದು ಬದುಕಬೇಕಾದಂಥ ಅವಶ್ಯಕತೆ ಇಲ್ಲ. ಕೆಲವ್ರು ಹೇಳ್ತಾರೆ, ಕಾಲಿಗೆ ಬೀಳ್ತೀನಿ, ನಾನು ಸ್ವಲ್ಪ ಸಹಾಯ ಮಾಡಿ ಅಂತ. ಯಾರ ಕಾಲಿಗೂ ಬೀಳಬೇಕಾಗಿದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕು. ಪ್ರೈಸ್ ದಿ ಲಾರ್ಡ್. ಸೊ ನೀತಿವಂತನು ಹೆಂಗೆ ಬದುಕ್ತಾನೆ? ನಂಬಿಕೆ. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೋಡಿ, ನಂಬಿಕೆ ಅಂತ ಮಾತಾಡಿದ್ರೇ ಅದರಲ್ಲಿ ಒಂದು ಸ್ಪಿರಿಟ್, ಒಂದು ಫೈರ್ ಇರುತ್ತೆ. ಯಾರು ನೋಡಿ ಸಂತೋಷ ಪಡ್ತಾರೆ ಅಂದರೆ, ಯಾರು ಹಿಂದೆಗೆ ನಂಬಿಕೆಯಲ್ಲಿ ಇರ್ತಾರೋ ಅವ್ರು ನೋಡಿದ್ರೆ ಸಂತೋಷ. ನಾವಾದರೂ ಹಿಂದೆಗೆದವರಾಗಿ ನಾಶವಾಗುವವರಲ್ಲ, ನಂಬುವವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವವರಾಗಿದ್ದೇವೆ. ನಾವಾದರೂ ಹೆಂಗೆ? ನಾವಾದರೂ ಅಂದರೆ ಮತ್ತೆ ಬೇರೆ ಯಾರಲ್ಲಿ? ನಾವಾದರೂ ಇವಾಗ 10ನೇ ಅಧ್ಯಾಯ ಮುಗಿದು ಈಗ 11ನೇ ಅಧ್ಯಾಯ ಹಿಂಗೆ ಸ್ಟಾರ್ಟ್ ಆಗುತ್ತೆ. 11th ಚಾಪ್ಟರ್ ಸ್ಟಾರ್ಟ್ಸ್ ಫ್ರಮ್, ಈಗ 11ನೇ ಅಧ್ಯಾಯದಿಂದ ಈಗ ಎಲ್ಲ ಚೇಂಜ್ ಆಗಿಬಿಡ್ತು. ಈಗ 10ನೇ ಅಧ್ಯಾಯಕ್ಕೆ ಮುಗಿದೋಯ್ತು. 11ನೇ ಅಧ್ಯಾಯಕ್ಕೆ ಈಗ ಹಿಂಗೆ ಚೇಂಜ್ ಆಗುತ್ತೆ. ನಾವು ಫೇತ್ ಈಸ್ ದ ಸಬ್ಸ್ಟೆನ್ಸ್, ಇಟ್ ಸ್ಟಾರ್ಟ್ಸ್ ವಿತ್ ನಾವು. ದಟ್ ಮೀನ್ಸ್ ಫ್ರಮ್ 10th ಚಾಪ್ಟರ್ ಇಟ್ಸ್ ಕಂಟಿನ್ಯೂಡ್. 10ನೇ ಅಧ್ಯಾಯ ಕಂಟಿನ್ಯೂಯೇಷನ್ನೇ 11ನೇ ಅಧ್ಯಾಯ ಹಾಗೆ ಮುಂದುವರಿಯುತ್ತೆ. ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ವ್ಯತ್ಯಾಸ ಏನು? ನ್ಯೂ ಟೆಸ್ಟ್ಮೆಂಟ್ ಅಂದಿದ್ದ ತಕ್ಷಣ ಎಲ್ಲರಿಗೂ ಏನು ಗೊತ್ತಾ? ಅದು ಹಳೆ ಒಡಂಬಡಿಕೆ ನಮ್ಮ ಮುಖ್ಯ ಇಲ್ಲ ಅಂತ ಅನೇಕರು ಈ ರೀತಿ ತಪ್ಪಾಗಿ ತಿಳ್ಕೊಳ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಹಳೆ ಒಡಂಬಡಿಕೆ ಇಲ್ಲದೆ ಹೊಸ ಒಡಂಬಡಿಕೆ ಇಲ್ಲ. ಒಂದು ಪಕ್ಷಿಗೆ ಒಂದೇ ರೆಕ್ಕೆಯಲ್ಲಿ ಹೋಗೋಕ್ಕಾಗಲ್ಲ, 2 ರೆಕ್ಕೆ ಬೇಕು. ಸೊ ಪಕ್ಷಿಗೆ ಹೇಗೆ 2 ರೆಕ್ಕೆನೋ, ಒಂದು ಕ್ರೈಸ್ತನಿಗೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ರೆಕ್ಕೆ ಇದ್ದಂಗೆ. ಅದು 2 ಇದ್ರೇ ಅವನ ಮೇಲೆ ಕಾರಕ್ಕಾಗೋದು. ಸೊ ನಿನಗೆ ಹಳೆ ಒಡಂಬಡಿಕೆ ಇಲ್ಲದೆ ಹೊಸ ಒಡಂಬಡಿಕೆಯಲ್ಲಿ ದೇವ್ರು ಎಂಥವ್ರು, ಎಷ್ಟು ಒಳ್ಳೆಯವರು, ದೇವ್ರು ನನಗಾಗಿ ಏನು ಮಾಡಿದ್ರು, ನಿಮಗಾಗಿ ಏನು ಮಾಡಿದ್ರು, ಏನೂ ಅರ್ಥ ಆಗಲ್ಲ. ಹಳೆ ಒಡಂಬಡಿಕೆ ಓದಿದ್ರೆ ಮಾತ್ರ ನಿಮಗೆ ಹೊಸ ಒಡಂಬಡಿಕೆ ಬಗ್ಗೆ ಗೊತ್ತಾಗೋದು. ನೋಡಿ, ಕಷ್ಟ ಅಂತ ಗೊತ್ತಾದ್ರೇ ದುಡ್ಡು ಬಗ್ಗೆ ಬೆಲೆ ಗೊತ್ತು. ಕಾಯಿಲೆ ಅಂತ ಬಂದಾಗಲೇ ಆರೋಗ್ಯ ಎಷ್ಟು ಉತ್ತಮ ಅಂತ ಗೊತ್ತಾಗೋದು.
ದುಃಖ ಅಂತ ಗೊತ್ತಾದರೆ ಮಾತ್ರನೇ ಸಂತೋಷ ಏನು ಬೆಲೆ ಅಂತ ಗೊತ್ತಾಗೋದು. ಕಣ್ಣೀರು ಅಂತ ಗೊತ್ತಾದ್ರೇ ಆನಂದದ ಬಗ್ಗೆ ಮಾತಾಡಿದ್ರೆ ಗೊತ್ತಾಗೋದು ಅಲ್ವಾ? ಸೊ ಹಳೆ ಒಡಂಬಡಿಕೆ ಇದ್ರೇ ಹೊಸ ಒಡಂಬಡಿಕೆ ಇನ್ನೂ ಎಷ್ಟು ಉತ್ತಮ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಐ ಆಮ್ ಎ ನ್ಯೂ ಕವನೆಂಟ್ ಪ್ರೀಚರ್. ಹೊಸ ಒಡಂಬಡಿಕೆಯ ಪ್ರಸಂಗ ಮಾಡೋ ನಾನು. ಅದಕ್ಕೆ ನಾನು ಹಳೆ ಒಡಂಬಡಿಕೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಹಳೆ ಒಡಂಬಡಿಕೆ ಮುಖ್ಯ, ಹೊಸ ಒಡಂಬಡಿಕೆಯು ಉತ್ತಮ ಮುಖ್ಯ. ಉತ್ತಮ ಅಂದರೆ ಭಾಳ ಭಾಳ ಮುಖ್ಯ. ಪ್ರೈಸ್ ದಿ ಲಾರ್ಡ್. ಈಗ ನಾವು ಹಳೆ ಒಡಂಬಡಿಕೆಯಲ್ಲೇ ಸ್ಟಕ್ ಆಗಿಬಿಡ್ತೀವಿ. ಹಳೆ ಒಡಂಬಡಿಕೆ ಏನು ಹೇಳುತ್ತೆ? ಹಳೆ ಒಡಂಬಡಿಕೆಯಲ್ಲಿ ಏನು ಹೇಳುತ್ತೆ? ನಾವು ಧೂಳು, ನಾವು ಏನಕ್ಕೂ ಬಾರ್ದವರು, ನಾನು ಈ ರೀತಿ ಹುಳ, ಕಸ, ಧೂಳು, ಈ ರೀತಿ ಎಲ್ಲ ಹೇಳ್ತಾರೆ. ನಾನೇನೂ ಇಲ್ಲ, ನನಗೇನು ಬೇಡ, ಈ ಲೋಕದಲ್ಲಿ ನನಗೇನು ಆಸೆ ಇಲ್ಲ. ನೋಡಿ, ಇವಾಗ ಒಂದು ರೆವಲೇಷನ್ ಹೇಳ್ತೀನಿ ನಿಮಗೆ. ಈಗ ನಾವೇನು ಹೇಳ್ತೀವಿ? ನನಗೇನು ಬೇಡ. ನಿಮ್ಮ ಫ್ಯೂಚರಲ್ಲಿ ನಿಮ್ಗೇನು ಆಸೆ ಅಂತ ಕೇಳ್ತೀವಿ. ಅವ್ರೇನು ಹೇಳ್ತಾರೆ? ಇಂಥ ಪ್ರಸಂಗಗಳು ಕೇಳಿದವ್ರು ಏನು ಹೇಳ್ತಾರೆ? ನಾವೇನೂ ಇಲ್ಲ, ಧೂಳು, ಕಸ, ಕಡ್ಡಿ, ಇಂಥ ಪ್ರಸಂಗಗಳು ಕೇಳಿದವರು ನಿಮ್ಮ ಫ್ಯೂಚರ್ ಹೆಂಗಿರಬೇಕು ಅಂದರೆ ಏನು ಹೇಳ್ತಾರೆ? ಏನು ಬೇಡ ಪಾಸ್ಟರ್. ದುಡ್ಡು ಬೇಕಾ? ಬೇಡ ಪಾಸ್ಟರ್. ಮನೇನು? ಅಯ್ಯೋ ಬೇಡ ಪಾಸ್ಟರ್. ಏನೋ ಒಡವೆ? ಬೇಡ ಪಾಸ್ಟರ್. ಇವತ್ತೇನೋ ಒಂದು ಒಡೆ ಹೇಳಿದ್ರೆ ಸಾಕು, ಅದರಲ್ಲೇ ನಾವು ತೃಪ್ತಿ ಆಗಿಬಿಡ್ತೀವಿ. ಏನು ಬೇಡ. ಸೊ ಲೈಫಲ್ಲಿ ಉದ್ದೇಶ ಅನ್ನೋದು ಇಲ್ಲ, ಜೀವನದಲ್ಲಿ ಒಂದು ಗೋಲ್ ಇಲ್ಲ. ನಾವೊಂದನ್ನು ಕೇಳಲ್ಲ, ಇವಾಗ ನೀವು ನಿಮ್ಮ ಮಗಳನ್ನ ಒಂದು ಹುಡುಗನ ಮದುವೆ ಮಾಡಿಕೊಡ್ತೀರಾ ಅಂತ ಇಟ್ಕೊಳ್ಳಿ. ಆ ಹುಡುಗ ಏನಪ್ಪ ನಿನ್ನ ಲೈಫಲ್ಲಿ ಆಸೆ ಅಂತ ಕೇಳಿದ್ರೆ, ಏನೂ ಇಲ್ಲ ಬ್ರದರ್. ಹೆಂಗಪ್ಪ ಇರ್ತೀಯ? ಹೆಂಗಿರ್ತೀನೋ ಗೊತ್ತಿಲ್ಲ. ಇಂಥವನಿಗೆ ನಿಮ್ಮ ಮಗಳನ್ನ ನಿಮ್ಮ ಮದುವೆ ಮಾಡಿಕೊಡ್ತೀರಾ? ಜೀವನದಲ್ಲಿ ಏನು ಮಾಡಬೇಕು, ಏನು ಆಗಬೇಕು, ಏನು ಉದ್ಧಾರ ಮಾಡಬೇಕು, ಎಲ್ಲೋ ನಿಲ್ಲಬೇಕು ಅನ್ನೋ ಆಸೆನೇ ಇಲ್ಲದೆ ಇರೋನಿಗೆ ನಿಮ್ಮ ಮಗಳನ್ನ ಕೊಡ್ತೀರಾ? ನೋವೇ. ಮತ್ತು ಜೀವನದಲ್ಲಿ ಏನು ಬೇಡ ಅಂದರೆ ಜೀವನದಲ್ಲಿ ಒಂದು ಗೋಲೇ ಇಲ್ಲದೆ ನಾವು ಬದುಕ್ತಾ ಇದ್ದೀವಿ. ಯಾಕಂದರೆ ಅಂಥ ಪ್ರಸಂಗಗಳನ್ನು ಕೇಳಿಬಿಟ್ವಿ. ಬೈಬಲ್ ವಾಕ್ಯಗಳು ನಮ್ಮೊಳಗಡೆ ಒಂದು ನಂಬಿಕೆಯನ್ನು ತೊಗೊಂಬರುತ್ತೆ. ಫಸ್ಟ್ ಏನು ತೊಗೊಂಬರುತ್ತೆ ಗೊತ್ತಾ? ಇಟ್ ಬ್ರಿಂಗ್ಸ್ ಹೋಪ್. ನಂಬಿಕೆ ಅಲ್ಲ, ನಿರೀಕ್ಷೆ. ಓ ಹೌದಾ, ಹಿಂಗೆ ಹೇಳುತ್ತಾ ಬೈಬಲು ಅನ್ನೋದು ನಿರೀಕ್ಷೆ. ಓ ಆಗ್ಬಿಡ್ತಪ್ಪ ಅನ್ನೋದು ನೆಕ್ಸ್ಟ್ ಲೆವೆಲ್ ನಂಬಿಕೆ. ಸೊ ನಿರೀಕ್ಷೆ ಆಗಿದ್ಮೇಲೆ ನಂಬಿಕೆ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 15 ವರ್ಸ್ 4. ರೋಮಪುರದವ್ರು ಬರೆದ ಪುಸ್ತಕ 15ನೇ ಅಧ್ಯಾಯ 4ನೇ ವಾಕ್ಯ. ಸತ್ಯವೇದ ಏನು ಮಾಡುತ್ತಂತೆ? ವಾಕ್ಯಗಳು ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುತ್ತೆ, ಸ್ಥಿರಚಿತ್ತವನ್ನು, ಆದರಣೆ, ನಿರೀಕ್ಷೆ, ಇದೆಲ್ಲ ವಾಕ್ಯ ತೊಗೊಂಬರುತ್ತೆ. ಈ ಲೋಕದಲ್ಲಿ ನಮಗೆ ನಿರೀಕ್ಷೆಯನ್ನು ತೊಗೊಂಬರೋದು ಯಾವುದೂ ಇಲ್ಲ. ಯಾವ ನ್ಯೂಸು ನಿಮಗೆ ನಿರೀಕ್ಷೆ ತೊಗೊಂಬರಲ್ಲ. ಯಾರು ಮಾತಾಡಿದ್ರೂ ನಿರೀಕ್ಷೆ ತೊಗೊಂಬರಲ್ಲ. ಯಾರು ನಿಮ್ಮೊಂದಿಗೆ ಮಾತನಾಡಿದ್ರೂ ನಿರೀಕ್ಷೆ ತೊಗೊಂಬರಲ್ಲ. ಆದರೆ ಸತ್ಯವೇದ ಮಾತಾಡಿದ್ರೆ ವಾಕ್ಯ ಮಾತ್ರನೇ ನಿಮ್ಮೊಳಗಡೆ ನಿರೀಕ್ಷೆ ತೊಗೊಂಬರೋದು. ಇವಾಗ ನಾನು ನಮ್ಮ ಮಕ್ಕಳಿಗೆ ನಾನು ಒಂದು ಊರು ಕರ್ಕೊಂಡು ಹೋಗ್ತೀನಿ, ಇವಾಗ ಊಟಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಗೊತ್ತಾ? ಒಂದು ದಿವಸ ಮುಂಚೆನೇ ಬಂದ್ಬಿಟ್ಟು ಯಾವ ರೂಟಲ್ಲಿ ಹೋಗ್ಬೋದು, ಅಲ್ಲಿ ಹೋದ್ರೆ ನೋಡೋಕ್ಕೆ ಏನೇನೆಲ್ಲ ಇರುತ್ತೆ, ಅಲ್ಲಿ ಹೆಂಗೆಲ್ಲ ಎಂಜಾಯ್ ಮಾಡ್ಬೋದು, ಇದನ್ನೆಲ್ಲ ವೆರಿಫಿಕೇಷನ್ ಮಾಡಿ ಇಟ್ಟಿರ್ತಾರೆ. ಆಮೇಲೆ ಟಿ ವಿಯಲ್ಲಿ ಊಟಿ ನೋಡೋಕ್ಕೆ ಯಾರಾದರೂ ಆಸೆ ಪಡ್ತಾರಾ? ಇಲ್ಲ ಊಟಿಯಲ್ಲೇ ಊಟಿ ನೋಡಬೇಕು ಅಂತ ಆಸೆ ಪಡ್ತಾರೆ. ಸೊ ಊಟಿಗೆ ಹೋಗಬೇಕು ಅಂತ ಹೇಳಿದ ತಕ್ಷಣ ಇವ್ರು ಏನು ಮಾಡ್ತಾರೆ ಗೊತ್ತಾ? ಬಟ್ಟೆ ರೆಡಿ ಮಾಡ್ಕೊಳ್ಳೋದು, ಅದನ್ನು ಏನು ಮಾಡ್ಕೊಳ್ಳೋದು, ಸಿದ್ಧತೆ ಮಾಡ್ಕೊಳ್ಳೋದು, ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾರೆ ಗೊತ್ತಾ? ಇದೇನು ಅಂದರೆ ನಾಳೆ ಹೋಗ್ತೀವಿ ಅನ್ನೋದಕ್ಕೆ ಇವತ್ತು ನಿರೀಕ್ಷೆಯಲ್ಲೇ ಇವ್ರು ಏನು ಮಾಡ್ತಾರೆ? ರೆಡಿ ಆಗ್ತಾರೆ. ಯಾಕೆ ಗೊತ್ತಾ? ನಾಳೆ ಹೋಗ್ತೀವಿ ಅನ್ನೋ ನಂಬಿಕೆ ಇವತ್ತು ಕೆಲಸ ಮಾಡಿಸುತ್ತೆ. ಈಗ ನೋಡಿ, ಎಂಗೇಜ್ಮೆಂಟ್ ಮಾಡ್ತೀವಿ, ಇದೇ ಹುಡುಗ ಇದೇ ಹುಡುಗಿ ಅಂತ. ಎಂಗೇಜ್ಮೆಂಟ್ಗೆ ಏನು ಮಾಡ್ತಾರೆ? ರಿಂಗ್ ಹಾಕ್ತಾರೆ. ಇವ್ರಿಗೇನಂದರೆ ಅದು ಗ್ಯಾರಂಟಿ. ಅಂದರೆ ನಾನು ನಿನ್ನವಳೆ, ಈ ಹುಡುಗ ಇವ್ರಿಗೆ ಸೇರಿದ್ದು, ಈ ಹುಡುಗಿ ಇವ್ರಿಗೆ ಸೇರಿದ್ದು ಅನ್ನೋದು ಒಂದು ಗುರುತು. ನಾಳೆ ಎಲ್ಲೂ ಮಾತುಕತೆ ಚೇಂಜ್ ಮಾಡಿಬಿಡ್ಬಾರ್ದು ಅನ್ನೋ ಗುರುತಿಗೆ ಒಂದು ಎಂಗೇಜ್ಮೆಂಟ್ ಹಾಕ್ಬಿಡು, ಒಂದು ರಿಂಗ್ ಹಾಕ್ಬಿಡ್ತಾರೆ. ಅದು ಎಂಗೇಜ್ಮೆಂಟ್ ಅಂತ ಹೇಳ್ತಾರೆ. ನೋಡಿ, ಈಗ ಬರೋ ತಿಂಗಳು 15ನೇ ತಾರೀಕು ಮದುವೆ, ಈಗ ಎಂಗೇಜ್ಮೆಂಟ್ ಆಯಿತು. ಏನು ಮಾಡ್ತಾಳೆ ಹುಡುಗಿ? ಬಿಸಿಲಲ್ಲಿ ಹೋಗಲ್ಲ. ಯಾಕೆ ಗೊತ್ತಾ? ಟ್ಯಾನ್ ಆಗಿಬಿಡ್ತಾರೆ. ಒಂದು ತಿಂಗಳಿಗಿಂತ ಮುಂಚೆನೇ ಯಾವ ಬಟ್ಟೆ ಇದ್ದರೆ ಹೆಂಗೆ ಚೆನ್ನಾಗಿರುತ್ತೆ. ಆಮೇಲೆ
ಫೋಟೋಗೆಲ್ಲ ಹೆಂಗೆ ಸ್ಮೈಲ್ ಮಾಡೋದು, ಹಿಂಗೆಲ್ಲ ಸ್ಮೈಲ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತೀನ, ಬಟ್ಟೆ ಫುಲ್ ವೈಟ್ ಇಲ್ಲೋರ್ಗೆ ಎದ್ಬಿಟ್ಟು ನೋಡಿ, ಇದೆಲ್ಲ ರಿಹರ್ಸಲ್ ಮಾಡ್ಕೊಂಡ್ಬಿಡ್ತಾರೆ. ಒಂದು. ಎರಡನೇದು, ನೆಕ್ಸ್ಟು ಅಲ್ಲಿ ಹೋಗಿ ಬಾಳ್ದಾಗ ನಾನು ಹೆಂಗೆ ಬಾಳ್ಬೋದು, ಯಾವ ರೀತಿ ನಡ್ಕೊಬೇಕು, ಅಲ್ಲಿ ಹೋದ್ರೆ ನಾನು ಏನು ಟಿಫನ್ ಮಾಡಬೇಕು, ನಾನು ಎಷ್ಟು ಗಂಟೆಗೆ ಎದ್ದೇಳಬೇಕು, ಏನೆಲ್ಲ ಅಡುಗೆ ಮಾಡಿಕೊಡ್ಬೇಕು ಹುಡುಗನಿಗೆ, ಆಮೇಲೆ ಮದುವೆ ಹೆಂಗೆಲ್ಲ ನಡೆಯುತ್ತೆ, ಎಷ್ಟು ಚೆನ್ನಾಗಿ ಬರ್ತಾರೆ. ಸೊ ಇವಾಗ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ, ಚೆನ್ನಾಗಿ ತಿಂತಾರೆ, ಚೆನ್ನಾಗಿ ರೆಸ್ಟ್ ತೊಗೊಳ್ತಾರೆ, ಆಚೆ ಸುಮ್ಮನೆ ಹೋಗೋಲ್ಲ. ಈ ಒಂದು ತಿಂಗಳೂ ಇವರು ಬೇರೆ ಕನಸಲ್ಲೇ ಬಾಳ್ತಾ ಇರ್ತಾರೆ. ಆ ಮದುವೆಗೆ ಪ್ರಿಪ್ರೇಷನ್ ಹೆಂಗಾಗ್ತಾರೆ ನೋಡಿ. ಕೆಲವ್ರು ಏನು ಮದುವೆಗಿಂತ ಮುಂಚೆ ಕೋಲ್ಡ್ ತಿನ್ಬೇಡಮ್ಮ, ಐಸ್ ಕ್ರೀಮ್ ತಿನ್ಬೇಡಮ್ಮ, ಕೋಲ್ಡ್ ಆಗಿಬಿಡುತ್ತೆ, ಕೆಮ್ಮಲ್ ಬಂದುಬಿಡುತ್ತೆ, ಚೆನ್ನಾಗಿ ಮಲ್ಕೋ, ಇದನ್ನೆಲ್ಲ ಯಾಕೆ ಹೇಳ್ತಾರೆ, ಪ್ರಿಪ್ರೇಷನ್. ಇವಾಗ ನೀವು ಆಶೀರ್ವಾದವಾಗಿ ಇದ್ದೀರಾ ಅಂತ ನಾನು ಹೇಳಿದ ತಕ್ಷಣ ನೀವು ಪ್ರಿಪೇರ್ ಆಗಿಬಿಡ್ಬೇಕು. ಓ ಹೆಂಗೆ ದುಡ್ಡು ಬಂದರೆ, ನಾನು ಹೆಂಗಿರಬೇಕು, ನಾನು ಹೆಂಗೆ ಕೊಡಬೇಕು, ನಾನೇನು ಮಾಡಬೇಕು, ಈಗಲೇ ಸಿದ್ಧತೆ ಆಗಿ, ಲಕ್ಷಕ್ಕೆ ಸಿದ್ಧತೆ ಆಗಿ, ಕೋಟಿಗೆ ಸಿದ್ಧತೆ ಆಗಿ, ಏನೂ ಇಲ್ಲ ಅಂದರೂ ಬರುತ್ತೆ ಅನ್ನೋ ನಿರೀಕ್ಷೆ ಇವತ್ತು ಈ ಪ್ರಸಂಗದಲ್ಲಿ ನಿಮಗೆ ಬರುತ್ತೆ. ಆಮೆನ್. ರೈಟ್. ಒಬ್ಬ ಮನುಷ್ಯ ಹೇಗೆ ನೀತಿವಂತನಾಗ್ತಾನೆ ಅನ್ನೋದು ನಂಬಿಕೆಯಲ್ಲೇ ಅಡಗಿದೆ. ಇವತ್ತು ಅದ್ರ ಬಗ್ಗೆನೂ ಸ್ವಲ್ಪ ನೋಡೋಣ. ಓಕೆ, ರೈಟ್. ಇವಾಗ ನೋಡಿ, ಉದಾಹರಣೆ, ಪರಲೋಕ ಯಾರಿಗೆ? ಪರಿಶುದ್ಧವಂತರಿಗ ಅಥವಾ ಕ್ಷಮಿಸಲ್ಪಟ್ಟಿರೋ ಪಾಪಿಗಳಿಗ? ಪರಲೋಕ ಪರಿಶುದ್ಧವಂತರಿಗಲ್ಲ, ಪರಲೋಕ ಕ್ಷಮಿಸಲ್ಪಟ್ಟಿರುವಂಥ ಪಾಪಿಗಳಿಗೆ. ಹೆಂಗೆ ಪಾಸ್ಟರ್ ಹಿಂಗೆ ಹೇಳ್ಬಿಟ್ರ? ಎರಡು ಕಳ್ಳರು ಯೇಸು ಸ್ವಾಮಿ ಪಕ್ಕದಲ್ಲಿ ಶಿಲ್ಬೆಯಲ್ಲಿ ಹಾಕಲ್ಪಟ್ರು. ಅದರಲ್ಲಿ ಒಂದು ಕಳ್ಳ ಯೇಸು ಸ್ವಾಮಿನ ನಂಬ್ದ. ದೇವರೇ, ಇವತ್ತು ನನ್ನನ್ನು ನಿನ್ನ ರಾಜ್ಯದಲ್ಲಿ ನೆನೆಸ್ಕೋಪ್ಪ ಅಂತ ಹೇಳ್ದ. ಯೇಸು ಸ್ವಾಮಿ ಹೇಳಿದ್ರು, ಇವತ್ತು ನೀನು ನನ್ನೊಂದಿಗೆ ಪರದೇಶಿಯಲ್ಲಿ ಇರ್ತೀಯ ಅಂತ. ಸೊ ಅವನು ಕ್ಷಮಿಸಲ್ಪಟ್ಟ, ಇನ್ನೊಬ್ಬ ಕಳ್ಳ ಕ್ಷಮಿಸಲ್ಪಟ್ಟಿಲ್ಲ. ಆದರೆ ಇಬ್ಬರು ಕಳ್ಳರೆ. ಇಬ್ಬರು ಕಳ್ಳರಲ್ಲಿ ಒಂದು ಕಳ್ಳ ಪರಲೋಕಕ್ಕೆ ಹೋದ, ಒಂದು ಕಳ್ಳ ನರಕಕ್ಕೆ ಹೋದ ಅಂತಿಲ್ಲ, ಆದರೆ ಅವನು ಹೋಗಿರಲ್ಲ, ಪರಲೋಕಕ್ಕಂತೂ ಹೋಗಿರಲ್ಲ. ಸೊ ಒಬ್ಬ ಯೇಸು ಸ್ವಾಮಿ ಜೊತೆ ಹೋದವನು ಒಳ್ಳೆಯವನ, ದೀಕ್ಷಾಸ್ನಾನ ತೊಗೊಂಡಿರೋನ, ಅನ್ಯ ಭಾಷೆ ಮಾತಾಡ್ದವನ, ಎಲ್ಲರಿಗೂ ಸಹಾಯ ಮಾಡ್ದವನ, ಯಾರವನು? ಕಳ್ಳ. ಈ ಕಡೆ ಇದ್ದವನು ಕಳ್ಳ. ಆದರೆ ಇವನು ಮಾತ್ರ ಹೋಗೋದಕ್ಕೆ ಎಲಿಜಿಬಿಲಿಟಿ, ಪರಲೋಕಕ್ಕೆ ಹೋಗೋದಕ್ಕೆ ಇವನಿಗೆ ಮಾತ್ರ ಲೈಸೆನ್ಸ್ ಸಿಕ್ಕಿದ್ದಕ್ಕೆ ಕಾರಣ ಏನಂದರೆ ಇವನು ನಂಬದ. ಸೊ ಪರಲೋಕಕ್ಕೆ ಹೋಗೋರು ಪರಿಶುದ್ಧವಂತರಲ್ಲ, ನಂಬೋರು ಮಾತ್ರ. ಸೊ ಹೊಸ ಒಡಂಬಡಿಕೆ ಟೀಚಿಂಗ್ ಭಾಳ ಮುಖ್ಯ. ಏನು ಅಂದರೆ ಯಾರ್ಯಾರು ಎಷ್ಟೆಷ್ಟು ಒಳ್ಳೆಯವರಾಗಿ ಪರಿಶುದ್ಧವಂತರಾಗಿ ಬದುಕ್ತಾರೆ, ಬಾಳ್ತಾರೆ ಅನ್ನೋ ಮ್ಯಾಟ್ರೇ ಇಲ್ಲ. ಯಾರೆಲ್ಲ ನಂಬ್ತಾರೋ ಅವ್ರು ಮಾತ್ರನೇ ಪರಲೋಕಕ್ಕೆ ಹೋಗೋದು. ಈ ಟೀಚಿಂಗ್ ಗೊತ್ತಿಲ್ಲದೇ ಇವತ್ತು ಎಲ್ಲರೂ ಯಾವ ರೀತಿ ಹೇಳ್ತಾರೆ ಅಂದರೆ, ನೀನು ಪರಲೋಕಕ್ಕೆ ಹೋಗ್ಬೇಕು ಅಂದರೆ ಇದು ಮಾಡಬೇಕು, ಇದು ಮಾಡಬೇಕು, ಇದು ಮಾಡಬೇಕು, 1, 2, 3, 4 ಇಷ್ಟು ಕಂಡೀಷನ್ಸ್ ಹಾಕ್ಬಿಟ್ಟು ನೋಡಿ, ಇದೆಲ್ಲ ಯಾವುದೂ ಇಲ್ಲ. ಜಸ್ಟ್ ಬಿಲೀವ್. ಬೇರೆ ನಂಬೋದೇ ಕೆಲಸ ಮಾಡೋದು. ನಂಬಿಕೆ ಭಾಳ ಇಂಪಾರ್ಟೆಂಟ್. ಈಗ ನೋಡಿ, ಇಸ್ರಾಯೇಲ್ ಜನರಲ್ಲಿ 6 ಲಕ್ಷ ಗಂಡಸರು ಇದ್ದರು. ಸೊ ಟೋಟಲಿ ಇಸ್ರಾಯೇಲ್ ಜನರಲ್ಲಿ 2 ಮಿಲಿಯನ್ ಆರ್ 3 ಮಿಲಿಯನ್ ಪೀಪಲ್ ಅಂತ ಹೇಳ್ತಾರೆ. 1 ಮಿಲಿಯನ್ ಅಂದರೆ 10 ಲಕ್ಷ, 2 ಮಿಲಿಯನ್ 20 ಲಕ್ಷ ಜನ, 3 ಮಿಲಿಯನ್ 30 ಲಕ್ಷ. ಸೊ 20 ರಿಂದ 30 ಲಕ್ಷ ಜನವರೆಗೂ ಇದ್ರಂತೆ ಇಸ್ರಾಯೇಲ್ ಜನರಲ್ಲಿ. ಈಗ ಅವ್ರಿಗೆ ಅದ್ಭುತ ನಡಿಬೇಕು, ಅವ್ರು ಅಲ್ಲಿಂದ ಆಚೆ ಬರಬೇಕು, ಅಲ್ಲಿ ದೇವರ ಶಕ್ತಿನ ಅವ್ರು ನೋಡಬೇಕು. ಅಷ್ಟು ಜನಕ್ಕೂ ನಂಬಿಕೆ ಇತ್ತಾ? ಇಲ್ಲ. ಆದರೆ ಯಾರಿಗೆ ನಂಬಿಕೆ ಇತ್ತು? ಇವರು ಇಲ್ಲಿಂದ ಆಚೆ ಕರ್ಕೊಂಬರೋಕ್ಕೆ ಮೋಸೆಗೆ. ವೆನ್ ಗಾಡ್ ಕಾಲ್ಡ್ ಮೋಸಸ್, ಮೋಸೆ ಇವ್ರನ್ನೆಲ್ಲ ನೀನು ಕರ್ಕೊಂಡು ಬರ್ಬೇಕಪ್ಪ ಆಚೆ. ಇವ್ನು ಕೇಳ್ತಾನೆ, ದೇವ್ರೇ ನಾನು ಹೆಂಗೆ ಅಂತ. ನಿನ್ನ ಕೈಯಲ್ಲಿ ಏನೈತೆ ಹಾಕೋದು, ಹಾಕಿದ ತಕ್ಷಣ ಆವಾಯ್ತು, ತಗೊಳ್ಳ, ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸೊ 30 ಲಕ್ಷ ಜನಕ್ಕೆ ಜಸ್ಟ್ 1 ಮ್ಯಾನ್ ಫೇತ್, ಜಸ್ಟ್ ಓನ್ಲಿ 1 ಮ್ಯಾನ್, ಒಬ್ಬ ದೇವರ ಶಕ್ತಿನ ನಂಬ್ದ 30 ಲಕ್ಷ ಜನ ಆಚೆ ಕರ್ಕೊಂಬಂದ. ಇವತ್ತು ನಂದು ಒಂದು ನಂಬಿಕೆಯಲ್ಲೇ ಕರ್ನಾಟಕದಲ್ಲಿರೋ ಜನರನ್ನ ಕರ್ಕೊಂಬರ್ತೀವಿ, ಲಕ್ಷಾಂತರ ಜನ ಕರ್ಕೊಂಬರ್ತೀವಿ. ಲಕ್ಷಾಂತರ ಜನರ ಈ ವಾಕ್ಯ ಹೋಗಿ ರೀಚ್ ಆಗುತ್ತೆ. ನೋಡಿ, ಒಂದು ಮನುಷ್ಯ ನಂಬಿಕೆ
ಇಷ್ಟು ಜನರಿಗೆ ಇಷ್ಟು ಲಕ್ಷಕ್ಕೆ ಕೆಲಸ ಮಾಡ್ತು ಅಂದರೆ ಇವತ್ತು ನಾನು ಯೂಟ್ಯೂಬ್ ಫೇಸ್ಬುಕ್ ಯಾಕೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ಇವತ್ತು ನನ್ನ ನಂಬಿಕೆಯಲ್ಲೇ ಇವತ್ತು ಅನೇಕರು ಆಚೆ ಬರ್ತಾರೆ, ಅನೇಕರು ಆಚೆ ಬರ್ತಾರೆ, ಅನೇಕರು ಬಿಡುಗಡೆ ಹೊಂತಾರೆ, ಅನೇಕರು ರಕ್ಷಣೆ ಹೊಂತಾರೆ, ಅನೇಕರಿಗೆ ಅದ್ಭುತ ಆಗುತ್ತೆ ಅನ್ನೋ ಒಂದು ನಂಬಿಕೆ ಹೇಗೆ ಮೋಶಗಿತ್ತೋ ಅದೇ ನಂಬಿಕೆ ನನಗೆ ಆನ್ಲೈನ್ ಮುಖಾಂತರ ಇದೆ. ಸೊ ಖಂಡಿತವಾಗ್ಲೂ ದೇವರು ಹೇಗೆ ಕೆಲಸ ಮಾಡಿದ್ರೋ ಆ ಒಬ್ಬ ಮನುಷ್ಯ ನಂಬಿಕೆ ಇಟ್ಕೊಂಡು ಇವತ್ತು ನನ್ನ ಮುಖಾಂತರನೂ ಈ ಕಾರ್ಯಗಳು ನಡೆಯುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ಫೇತ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ, ನೋಡಿ, ಒಬ್ಬ ಮನುಷ್ಯ ಯಾವಾಗ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡ್ಬಿಡ್ತಾನೋ ಅವನು ಪರಿಶುದ್ಧವಂತನಾಗೋದಕ್ಕೆ ದೇವರ ಅಧಿಕಾರ ಕೊಡಲ್ಲ, ಆಗೋದಕ್ಕೆ ಅಧಿಕಾರ ಕೊಡಲ್ಲ. ಏನು ಅಧಿಕಾರ ಕೊಡ್ತಾರೆ ಗೊತ್ತಾ? ಯೋಹಾನನ ಬರೆದ ಪುಸ್ತಕ 1:12, ಜಾನ್ 1:12. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರಿಗೆ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಮಕ್ಕಳು ಅಂದಿದ ತಕ್ಷಣ ಎಲ್ಲ ಅಧಿಕಾರ ಬಂತು, ಆಶೀರ್ವಾದ ಬಂತು, ಪವರ್ ಬಂತು, ಎಲ್ಲನೂ ಬಂದ್ಬಿಡ್ತು ಮಕ್ಕಳಿಗೆ. ಈಗ ನಾವು ಈಜು ಕಲಿಬೇಕು ಅಂದರೆ, ಸಾಧಾರಣವಾಗಿ ಬೆಂಗಳೂರಲ್ಲಿರೋರು ಈಜು ಕಲಿಬೇಕು ಅಂದರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕು, ಕಾಸು ಕೊಡಬೇಕು, ಕಾಸು ಕೊಟ್ಟು ಈಜು ಕಲಿಬೇಕು. ಊರುಗಳಲ್ಲಿರೋರು, ಹಳ್ಳಿಗಳಲ್ಲಿರೋರೆಲ್ಲ ಹೆಂಗೆ ಗೊತ್ತಾ, ಕೆರೆಗೆ ಹೋಗ್ತಾರೆ, ಬಾವಿಗಳಿಗೆ ಹೋಗ್ತಾರೆ. ಅವರು ಅಲ್ಲಲ್ಲಿ ಏನು ಮಾಡ್ತಾರೆ, ಈಜು ಕಲಿತಾರೆ. ಸೊ ಅದನ್ನು ಕಲಿಯೋದಕ್ಕೆ ಇಲ್ಲಿ ದುಡ್ಡು ಕೊಡಬೇಕು, ಅದಕ್ಕೆ ವಯಸ್ಸು ಇರಬೇಕು, ಸ್ವಲ್ಪ ಅವ್ರಿಗೆ ಬುದ್ಧಿ ಬಂದಿರಬೇಕು. ಇದೆಲ್ಲ ನೋಡಿ, ಇಷ್ಟು ಎಫರ್ಟ್ ಎತ್ತಿ ಈಜು ಕಲಿಬೇಕು. ಮೀನುಗಳು ಯಾವ ಸ್ವಿಮ್ಮಿಂಗ್ ಪೂಲ್ಗೂ ಹೋಗಲ್ಲ, ಎಲ್ಲೂ ಫೀಸ್ ಕಟ್ಟಲ್ಲ, ಹುಟ್ಟಿದ ತಕ್ಷಣವೇ ಸ್ವೀಂತ ಹೋಗ್ತಾ ಇರ್ತೈತೆ ಈಜಾಡ್ಕೊಂಡು. ಯಾಕೆ ಗೊತ್ತಾ? ಅದು ಹುಟ್ಟದೆ ಈಜಾಡೋಕ್ಕೆ. ದೇವ್ರ ಮಕ್ಕಳು ಹಂಗೆ ಹುಟ್ಟದೆ ಆಶೀರ್ವಾದವಾಗಿರೋದಕ್ಕೆ. ಸೊ ದೇವ್ರ ಮಕ್ಕಳು ಹುಟ್ಟದೆ ಜಾಯ್ಫುಲ್ ಆಗಿರೋದೀಗ. ಯಾಕೆ ಗೊತ್ತಾ? ಅದೆಲ್ಲ ಹುಟ್ಟೋದ್ರಲ್ಲೇ ಬಂದ್ಬಿಡ್ತೈತೆ. ಮೀನಿಗೆ ಈಜು ಕಲಿಸ್ಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ? ಅದು ಒಳಗಡೆನೇ ಇದೆ. ಸೊ ಯಾವಾಗ ನೀನು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡ್ಬಿಟ್ಟು ಆಶೀರ್ವಾದ ಅನ್ನೋದು ಒಳಗಡೆನೇ ಇದೆ, ಜಾಯ್ ಅನ್ನೋದು ಒಳಗಡೆನೇ ಇದೆ, ಸಮಾಧಾನ ಅನ್ನೋದು ಒಳಗಡೆನೇ ಇದೆ. ಸೊ ಇವಾಗ ನಾವು ಅದನ್ನು ಕಲಿಬೇಕು, ಕಮ್ಯಾಂಡ್ ಕೇಳ್ತಾ ಇರಬೇಕು ಅಷ್ಟೇ. ಇದೆಲ್ಲ ನನ್ನ ಹತ್ರ ಐತೆ, ನಿನ್ನ ಹೊರಗಡೆ ಐತೆ ಅಂತ ಹೇಳ್ಕೊಡೋಕೆ ಒಬ್ಬರು ಬೇಕು. ಅದಕ್ಕೇನೆ ನಿನಗೊಂದು ಟೀಚರ್ ಬೇಕು, ನಿನಗೊಂದು ಪಾಸ್ಟರ್ ಬೇಕು ಅಂತಲೇ ದೇವ್ರು ನಿಗಾಗಿ ನನ್ನನ್ನು ಇಟ್ಟಿರೋದು. ಸೊ ನಮಗೊಂದು ತಂದೆ ಇದ್ದಾರೆ. ಸೊ ನಾವೆಲ್ಲ ಮಕ್ಕಳಾಗೋ ಅಧಿಕಾರ ದೇವ್ರು ಕೊಟ್ಟಿದ್ದಾರೆ ಅಂದರೆ ನಮ್ಗೆ ಯಾರಿದ್ದಾರೆ? ತಂದೆ ಇದ್ದಾರೆ. ನೋಡಿ, ಯಾವಾಗಲೂ ಆರ್ಫನ್ಸ್, ಅನಾಥರು ನಾಳೆ ಹೆಂಗೆ ಮದುವೆ ಮಾಡ್ಕೊಬೇಕು ಅಂತ ಯೋಚನೆ ಮಾಡಬೇಕು. ಅನಾಥ ಮಕ್ಕಳು ನಾಳೆ ಕೆಲಸ ಏನು ಅಂತ ಯೋಚನೆ ಮಾಡಬೇಕು. ಅನಾಥ ಮಕ್ಕಳು ನಾಳೆ ಏನು ಬಟ್ಟೆ ಹಾಕಬೇಕು ಅಂತ ಯೋಚನೆ ಮಾಡಬೇಕು. ಅನಾಥ ಮಕ್ಕಳು ನಾಳೆ ಏನು ಊಟ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಮಕ್ಕಳು ತಂದೆ ಇದ್ದರೆ ಮಕ್ಕಳು ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಯೋಚನೆ ಮಾಡೋರೆಲ್ಲ ಯಾರು ಗೊತ್ತಾ? ಅನಾಥರು. ನನಗೆ ತಂದೆ ಇದ್ದರೆ ತಂದೆ ನೋಡ್ಕೊಳ್ತಾರೆ ಅನ್ನೋ ಭರವಸೆ ಮಕ್ಕಳಿಗಿರುತ್ತೆ. ಸೊ ನಮಗೆಲ್ಲ ಒಂದು ತಂದೆ ಇದ್ದಾರೆ ಮೇಲೆ ನಾಳೆ ನನ್ನ ಫ್ಯೂಚರ್ನ ನಾನು ಡಿಸೈಡ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಸೊ ನಾನು ಹೆಂಗೆ ಮದುವೆ ಮಾಡ್ಕೊಬೇಕು ಅನ್ನೋ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ನಾಳೆ ನನ್ನ ಲೈಫ್ ಹೆಂಗಿರುತ್ತೆ, ನನಗೆ ಬಟ್ಟೆ ಇರುತ್ತಾ, ನಾಳೆ ಊಟ ಇರುತ್ತಾ, ಐ ಹ್ಯಾವ್ ಎ ಗುಡ್ ಡ್ಯಾಡ್, ಐ ಹ್ಯಾವ್ ಎ ಗ್ರೇಟ್ ಡ್ಯಾಡ್, ಎವ್ರಿಬಡಿ ಕಾಲ್ಸ್ ಹಿಮ್ ಗಾಡ್. ನನಗೊಂದು ಒಳ್ಳೆ ತಂದೆ ಇದ್ದಾರೆ, ಎಲ್ಲರೂ ಅವ್ರನ್ನ ದೇವರು ಅಂತಾರೆ. ಸಾಕಾ? ನೀವು ದೇವರು ಅಂತೀರಲ್ಲ, ಅವರೇ ನನ್ನ ತಂದೆ, ನನ್ನ ಅಡ್ರೆಸ್. ಫಸ್ಟ್ ನಿಮ್ಮ ತಂದೆ ಯಾರು? ನೀವೆಲ್ಲ ದೇವರು ಅಂತೀರಲ್ಲ, ಅವರೇ ನನ್ನ ತಂದೆ. ಸೊ ಐ ಹ್ಯಾವ್ ಎ ಗ್ರೇಟ್ ಡ್ಯಾಡ್. ನನಗೊಂದು ತಂದೆ ಇರೋದ್ರಿಂದ ನಾಳೆ ಏನಪ್ಪ ನನ್ನ ಫ್ಯೂಚರು ಅಂತ ನಾನು ಯೋಚನೆ ಮಾಡಬೇಕಾಗಿದ್ದಿಲ್ಲ. ಅನಾಥ ಮಕ್ಕಳು ಮಾತ್ರನೇ ನಾಳೆ ದಿವಸ ಬಗ್ಗೆ ಯೋಚನೆ ಮಾಡಬೇಕು. ತಂದೆ ಇರೋ ಮಕ್ಕಳು ನಾಳೆ ದಿವಸದ ಬಗ್ಗೆ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಒಳ್ಳೆ ತಂದೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವೊಂದು ವೇಳೆ ಆನ್ಲೈನಲ್ಲಿ ನೋಡ್ತಾ ಇರೋ ಪಾಸ್ಟರ್, ನೀವು ಹೇಳೋ ಥರ ನಮ್ಮ ತಂದೆ ಇಲ್ಲ ಪಾಸ್ಟರ್, ಕುಡ್ದುಬಿಟ್ಟು ಬಂದು ಮಲಗಿದ್ರೆ ಯಾವಾಗ ಎದ್ದೊಳ್ತಾರೆ, ಇಲ್ಲ ಒಂದು ಬಟ್ಟೆ ಕೊಡ್ಸಲ್ಲ, ನಮ್ಮನ್ನು ಹೊಡಿತಾರೆ, ಇಂಥ ಕೆಟ್ಟ ತಂದೆಗಳು ಇದ್ದಾರೆ. ನಾನು ತಂದೆ ಅಂದರೆ ಎಲ್ಲ ತಂದೆ ಒಂದೇ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಮತ್ತೆ ನಾನು ಹೇಳ್ತೀನಿ, ತಂದೆಂದಿರಿಗೆ ಹೇಳ್ತೀನಿ, ತಂದೆ ಆಗೋದು ಸುಲಭ, ತಂದೆಯಾಗಿರೋದು ತುಂಬ ಕಷ್ಟ.
ಇನ್ನೊಂದು ಸತಿ ಹೇಳ, ತಂದೆ ಆಗೋದು ಈಸಿ. ಮಕ್ಕಳಾಗಿದ್ದ ತಕ್ಷಣ ಕಂಗ್ರ್ಯಾಚುಲೇಷನ್ ತಂದೆ ಆಗಿಬಿಟ್ರ ಎಲ್ಲರೂ ಕೈ ಕಟ್ತಾರೆ, ಇಂಥ ಸ್ವೀಟ್ ಕೊಟ್ಕೊಂಡು ಬಂದುಬಿಡ್ತೀವಿ. ಅದೆಲ್ಲ ದೊಡ್ಡ ವಿಷಯ. ಮಕ್ಕಳಿಗೆ ಒಳ್ಳೆ ತಂದೆ ಆಗಿರಬೇಕು, ಅದು ಭಾಳ ಭಾಳ ಮುಖ್ಯ. ಮತ್ತೆ ಹೇಳ, ತಂದೆ ಆಗೋದು ಸುಲಭ, ತಂದೆಯಾಗಿರೋದು ಭಾಳ ಕಷ್ಟ. ಸೊ ನಾನು ತಂದೆ ಹೆಂಗಾಗಬೇಕು ಅಂತ ಟೀಚ್ ಮಾಡ್ತಾಯಿಲ್ಲ, ತಂದೆಯಾಗಿ ಹೆಂಗಿರಬೇಕು ಅಂತ ಟೀಚ್ ಮಾಡ್ತಾಯಿದ್ದೀನಿ. ಓಕೆ, ರೈಟ್. ಸೊ ತಂದೆ ಅಂದಿದ ತಕ್ಷಣ ಎಲ್ಲರಿಗೂ ಒಳ್ಳೆಯ ತಂದೆ ಇರಲ್ಲ, ಅದು ನನಗೂ ಗೊತ್ತು. ಇನ್ನೂ ಕೆಲವರು ತಂದೆ ಮುಖನೇ ನೋಡಿರಲ್ಲ, ಅದೂ ಗೊತ್ತು ನನಗೆ. ಇನ್ನೂ ಕೆಲವರು ತಂದೆ ತಾಯಿ ಎತ್ಕೊಂಡೋಗಿ ಮಕ್ಕಳನ್ನ ದೂರ ಬಿಟ್ಬಿಟ್ಟು ಬಂದುಬಿಡ್ತಾರೆ, ಅದೂ ಗೊತ್ತು. ಇನ್ನೂ ಕೆಲವರು ಹುಟ್ಟಿದ ತಕ್ಷಣ ಮಕ್ಕಳನ್ನ ಬೇರೆಯವ್ರು ಕೊಟ್ಟುಬಿಡ್ತಾರೆ, ಅಂಥ ತಂದೆ ತಾಯಿಗಳು ಗೊತ್ತು. ಸೊ ಎಲ್ಲ ತಂದೆ ಈಸ್ ನಾಟ್ ಸೇಮ್, ಎಲ್ಲ ತಂದೆ ಒಂದೇ ಥರ ಇಲ್ಲ. ನಾನು ಹೇಳ್ತಾ ಇರೋದು ಪರಲೋಕದ ಒಳ್ಳೆಯ ತಂದೆ. ಇವಾಗ ನೀವೊಂದು ಊರಿಗೆ ಹೋಗಬೇಕು, ಬಸ್ ಬುಕ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಬೆಳಗಾವಿ. ಒಂದು ವೇಳೆ ಊರುಗಳು ಚಿಕ್ಕಮಂಗ್ಳೂರು, ಹುಬ್ಳಿ, ಧಾರವಾಡ, ಮಂಗಳೂರು ಎಲ್ಲಾದರೂ ಇರಲಿ. ಇವಾಗ ನೈಟು ಒಂದು 10-11 ಗಂಟೆಗೆ ಬಸ್ಸು ಹತ್ತಿತೀರ, ಅಥವಾ ಅಲ್ಲಿಂದ ಆ ಊರಿಂದ ಬೆಂಗಳೂರಿಗೆ ಬರ್ತೀರಾ ಅಂತಲೇ ಇಟ್ಕೊಳ್ಳಿ. ಹೆಂಗಾದರೂ ಇವಾಗ ಬಸ್ ಬುಕ್ ಮಾಡಿಬಿಟ್ರೆ ರಾತ್ರಿ 11 ಗಂಟೆಗೆ ಬಸ್ಸು, 11 ಗಂಟೆಗೆ ಹೋಗಿ ಕುಂತ್ಕೊಳ್ತೀರ. ಸ್ವಲ್ಪ ಹೊತ್ತು ಕಿಟಕಿ ಎಲ್ಲ ನೋಡ್ತೀರಾ, ಹೋಗೋ ಥರ ಹೋಗ್ತಾ 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 11:30, 12 ಗಂಟೆ, 12 ಗಂಟೆ, 12:30 ಆಯಿತು. ಏನಾಯಿತು? ಏನಾಗುತ್ತೆ? ಹಂಗೆ ಸ್ವಲ್ಪ ಇನ್ನೂ ಸ್ಲೀಪರ್ ಕೋಚಿದ್ರೆ ಏನು ಮಾಡ್ತೀರಾ? ತಲೆದಿಂಬ ಹಾಕ್ಕೊಂಡು, ಬೆಡ್ಶೀಟ್ ಹಾಕ್ಕೊಂಡು, ಒಂದು ಇಯರ್ಫೋನ್ ಹಾಕ್ಕೊಂಡು. ನಾನು ಕೇಳ್ತೀನಿ, ಆ ಡ್ರೈವರ್ ನಿಮ್ಗೆ ಗೊತ್ತಾ? ಆ ಡ್ರೈವರ್ ಹೆಂಗೆ ಓಡಿಸ್ತಾನೆ ಅಂತ ಗೊತ್ತಾ? ಆ ಡ್ರೈವರ್ ಹತ್ರ ಲೈಸೆನ್ಸ್ ಐತಾ ಗೊತ್ತಾ? ಓಡಿಸ್ತಾರೋದು ನಿಜವಾಗ್ಲೂ ಡ್ರೈವರಾಗಿ ಕ್ಲೀನರ್ ಅಂತ ಗೊತ್ತಾ? ಆ ಡ್ರೈವರ್ ಬಗ್ಗೆ ನಿನಗೆ ಏನೇನೋ ಗೊತ್ತಿಲ್ಲ, ಆದರೆ ಹೋಗಿದ ತಕ್ಷಣ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀಯ. ಯಾಕೆ ಗೊತ್ತಾ? ಆ ಡ್ರೈವರ್ ಓಡಿಸ್ತಾನೆ, ನನ್ನನ್ನು ಕರ್ಕೊಂಡೋಗಿ ಆ ಡೆಸ್ಟಿನೇಷನಲ್ಲಿ ನಾನು ಹೋಗ್ಬೇಕಾಗಿರೋ ಜಾಗಕ್ಕೆ ಆ ಡ್ರೈವರ್ ನನ್ನನ್ನು ಕರ್ಕೊಂಡು ಹೋಗಿ ಬಿಡ್ತಾನೆ ಅನ್ನೋ ನಂಬಿಕೆ ಆ ಡ್ರೈವರ್ ಮೇಲೆ ಇಟ್ಬಿಟ್ಟು ನೀನು ಮಲ್ಕೊಳ್ತೀಯಲ್ಲ. ದೇವ್ರ ಮೇಲೆ ನೀನು ನಂಬಿಕೆ ಇಟ್ಟಿದೆ ಅಂದರೆ ಆ ಡ್ರೈವರ್ಗಿಂತ ಆ ಕಡೆ ಆಗಿಬಿಟ್ರೇನು? ಡ್ರೈವರ್ ಮೇಲೆ ನಂಬಿಕೆ ಇಟ್ಕೊಂಡು ನಿದ್ದೆ ಮಾಡ್ತೀಯ, ಆದರೆ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ನೀನು ರಾತ್ರಿ ಎಲ್ಲ ನಿದ್ದೆ ಮಾಡಲ್ವಲ್ಲ. ಇದು ಭಾಳ ದುಃಖಕರವಾದಂಥ ವಿಷಯ. ಏನು ವೇದನೆ ಅಂದರೆ, ಆ ಡ್ರೈವರ್ನ ನಂಬೋ ಥರನೂ ನೀನು ದೇವ್ರನ್ನ ನಂಬಲ್ವಲ್ಲ. ಓ ಮೈ ಗಾಡ್, ಇವತ್ತಿಂದ ಚೆನ್ನಾಗಿ ನಿದ್ದೆ ಮಾಡಿ. ಹಿ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಆತನೆಲ್ಲವನ್ನು ನೋಡ್ಕೊಳ್ತಾರೆ, ಎಲ್ಲನೂ ಬದಲಾಯಿಸ್ತಾರೆ. ಎವ್ರಿಥಿಂಗ್ ವಿಲ್ ಬಿ ಚೇಂಜ್ಡ್ ಇನ್ ಜೀಸಸ್ ನೇಮ್. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನೋಡಿ, ಒಂದು ಬೇಸಿಕ್ ಥಿಂಗಿಂದ ನಾನು ಹೇಳ್ಕೊಡ್ತೀನಿ. ಇದೇ ಫೌಂಡೇಶನ್. ಈಗ ರೋಮಪುರದವ್ರು ಬರೋ ಪುಸ್ತಕ 5ನೇ ಅಧ್ಯಾಯ 17ನೇ ವಾಕ್ಯ. ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 5 ವರ್ಸ್ 17. ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ, ಈ ರೀತಿ ಹೇಳ್ತೀನಿ, ಒಬ್ಬನು ಮಾಡಿದಂಥ ಪಾಪವು ಮರಣವು ಉಂಟು ಮಾಡ್ತು ಅಂತಾಯ್ತಾ? ಒಬ್ಬನು ಮಾಡಿದ ಅಪರಾಧವು ಅಂತಾಯ್ತಾ? ಸೊ ಆದಾಮನ್ ಮಾಡಿದ ಪಾಪನ ಅಪರಾಧನ ಇಂಗ್ಲೀಷಲ್ಲಿ ಒನ್ ಮ್ಯಾನ್ಸ್ ಅಫೆನ್ಸ್ ಅಂತೈತೆ. ಸೊ ಅಫೆನ್ಸ್ ಇಸ್ ಡಿಫರೆಂಟ್, ಸಿನ್ ಇಸ್ ಡಿಫರೆಂಟ್. ಈಗ ಆದಾಮನ್ ಮಾಡಿದ್ದು ಪಾಪ ಅಲ್ಲ, ಅಪರಾಧ. ಅಪರಾಧ ಬೇರೆ, ಪಾಪ ಬೇರೆ. ಈಗ ನೀವು ನಿಮ್ಮ ಮಕ್ಕಳಿಗೆ ಹೇಳ್ತೀರ, ಬೇಡಪ್ಪ ನೀವು ಅಲ್ಲಿ ಹೋಗ್ಬೇಡ, ಒಂದು ಕಡೆ ಹೋಗಬೇಡ ಅಂತ ಹೇಳ್ತೀರ. ಒಂದು ವೇಳೆ ಈ ರೀತಿ ಇಟ್ಕೊಳ್ಳೋಣ, ಒಂದು ಪಾರ್ಟಿಗೆಲ್ಲ ಹೋಗ್ತೀನಿ ಡ್ಯಾಡಿ, ನಾನು ನಮ್ಮ ಫ್ರೆಂಡದ ಪಾರ್ಟಿ ಇದೆ, ಹೋಗಿ ಕೇಕ್ ಕಟ್ ಮಾಡ್ಕೊಂಬಂದುಬಿಡ್ತೀನಿ ಅಂತ ಹೇಳ್ತಾನೆ ಅಂತ ಇಟ್ಕೊಳ್ಳಿ. ನೀವೇನು ಹೇಳ್ತೀರಾ? ಬೇಡಪ್ಪ ಹೋಗಬೇಡ, ಅಲ್ಲಿ ಹೋದ್ರೆ ಕೇಕ್ ಕಟ್ ಮಾಡೋದ್ರಲ್ಲಿ ಹಂಗೆ ನೀವು ಕುಡ್ಕೊಂಡು ಸೇದ್ಕೊಂಡು ಈ ರೀತಿ ತಪ್ಪೆಲ್ಲ ಆಗಿಬಿಡ್ತೈತೆ, ನೀನು ಹೋಗೋದು ಬೇಡ ಅಂತ ತಂದೆ ಹೇಳ್ತಾರೆ, ತಂದೆನೋ ತಾಯಿ ಹೇಳ್ತಾರೆ. ಏನು ಇಲ್ಲ ಡ್ಯಾಡಿ, ಬೇರೆ ಕೇಕ್ ಮಾತ್ರ ಕಟ್ ಮಾಡ್ಕೊಂಬರ್ತೀನಿ ಅಂತ. ಅದಕ್ಕೆ ಅವರಪ್ಪ ಹೇಳ್ತಾರೆ, ಅಪ್ಪ ಆ ಕೇಕೆಲ್ಲ ಏನು ಅಂತ ನಾನು ನೋಡಿದ್ದೀನಿ, ನೀನು ಬೇಡ, ಹೋಗಬೇಡ, ನೀನು ಸುಮ್ಮನೆ ಸೈಲೆಂಟಿಗೆ ಮಲ್ಕೋ, ನಮ್ಗೆ ಗೊತ್ತು ಅಂತ ಹೇಳ್ತಾರೆ. ಅವನೇನು ಹೇಳ್ತಾನೆ, ಆಯಿತು ಅಂದ್ಬಿಟ್ಟು ಸುಮ್ಮನೆ ಇದ್ಬಿಟ್ಟು ನೀವು ಮಲಗಿದ ಮೇಲೆ ಅವನು ಆಚೆ ಹೋಗ್ತಾನೆ. ಈಗ ಅವನು ಪಾಪ ಮಾಡಿದ್ನ, ತಪ್ಪು ಮಾಡಿದ್ನ? ತಪ್ಪು ಅಂದರೆ ಅಪರಾಧ. ಅದು ಆಚೆ ಹೋಗಿದ್ದು ಪಾಪನ ಅಪರಾಧನ?
ನೋಡಿ, ಫ್ರೆಂಡ್ಸ್ ಜೊತೆ ಸೇರಿ ಅಲ್ಲಿ ಹೋಗಿ ಕುಡಿಯೋದು, ಸೇದೋದು, ಜಾಲಿ ಮಾಡೋದು ಎಲ್ಲ ಎರಡನೇದು. ಫಸ್ಟ್ ಮಾಡಿದ್ಯೇನು ಇವನು ಅಪರಾಧ. ಯಾಕೆ ಗೊತ್ತಾ, ಬೇಡ ಅಂದರೂ ನೀವು ಮಲಗಿದ ಮೇಲೆ ಆಚೆ ಹೋದ್ನಲ್ಲ ಅದು ಅಪರಾಧ. ಹೋಗಿದ್ಮೇಲೆ ಮಾಡ್ಕೊಂಬಂದಿದ್ದು ಪಾಪ. ಆದಾಮನ್ ಮಾಡಿದ್ದು ಫಸ್ಟು ಪಾಪ ಅಲ್ಲ, ಫಸ್ಟು ಮಾಡಿದ್ದು ಅಪರಾಧ. ದೇವ್ರು ಹೇಳಿದ್ರು ಬೇಡಪ್ಪ ತಿನ್ನಬೇಡ ಅಂತ ಹೇಳಿದ್ರು. ತಿಂದಿದ್ದಲ್ಲ ಪಾಪ, ಬಿಟ್ಟಾಕು ಅಂತ ಯೋಚನೆ ಮಾಡಿ ತಿನ್ನಕ್ಕೆ ತೀರ್ಮಾನ ಮಾಡ್ದ ನೋಡ್ದ, ಅದು ಅಪರಾಧ. ತೀರ್ಮಾನ ಮಾಡಿದ್ಮೇಲೆ ತಿಂತಾನೆ ನೋಡ್ದ, ಅದು ಪಾಪ. ಸೊ ಫಸ್ಟ್ ಮಿಸ್ಟೇಕು ಯಾವುದು? ಅಪರಾಧ. ಎರಡನೇ ಮಿಸ್ಟೇಕು ಪಾಪ. ಈಗ ದೇವರು ಇವನ್ನ ಆಚೆ ಕಳಿಸ್ಬಿಟ್ರು, ಗೇಟ್ ಕ್ಲೋಸ್ ಆಯಿತು. ಹಿಂದೆ ತಿರುಗಿ ನೋಡ್ತಾನೆ, ಗೇಟಲ್ಲಿ ಬರೆದಿದೆ ಏನಕ್ಕೆ ಆಚೆ ಹೋದೆ ಅಂತ. ಹಿಂದೆ ಗೇಟಲ್ಲಿ ಏನು ಬರೆದಿದೆ? ಏನಾಕಿದೆ ಗೊತ್ತಾ? ಅಪರಾಧ ಬಂದಿದ್ದು ಏನು ಗೊತ್ತಾ? ಫಸ್ಟು ನೋಡಿ, ಅಪರಾಧಕ್ಕೂ ಇನ್ನೊಂದು ಫೌಂಡೇಶನ್ನು ಹೇಳ್ತೀನಿ. ಅಪರಾಧ ಬಂದಿದ್ದಕ್ಕೆ ಕಾರಣ ಏನು ಗೊತ್ತಾ? ಅಫೆನ್ಸ್ಗೆ ಕಾರಣ ಫಸ್ಟ್ ಈ ಡಿನ್ ಬಿಲೀವ್ ಗಾಡ್. ದೇವ್ರು ಹೇಳಿದ್ರು ಬೇಡಪ್ಪ ತಿಂದ ದಿನವೇ ನೀನು ಸಾಯ್ತೆ ಅಂತ. ಹೇಳಿದ್ದನ್ನ ಏನು ಮಾಡಿಲ್ಲ ಇವನು, ನಂಬಲಿಲ್ಲ. ಸೊ ಈ ಪಾಪ ಮಾಡಿದ ಕಾರಣ ಏನು ಗೊತ್ತಾ? ಫಸ್ಟ್ ಬೇಸ್ಮೆಂಟ್ ಏನು ಗೊತ್ತಾ? ಪ್ರಾಬ್ಲಮ್, ನಂಬಿಕೆ ಇಲ್ಲ. ಸೊ ಆಚೆ ಗೇಟಲ್ಲಿ ಒಂದು ಬೋರ್ಡು, ಆದಾಮನ ತೋಟದಿಂದ ಆಚೆ ಬಂದಿದ್ದ ತಕ್ಷಣ ಒಂದು ಬೋರ್ಡ್ ಇರ್ತೈತಿ ಹಿಂದೆ, ಏನು ಗೊತ್ತಾ? ನೀನು ನನ್ನನ್ನು ನಂಬಲಿಲ್ಲ, ಗೇಟ್ ಈಸ್ ಕ್ಲೋಸ್ಡ್. ಈಗ ಟು ಓಪನ್ ದ ಗೇಟ್ ಅಗೇನ್ ವಾಟ್ ಹಿ ಹ್ಯಾಸ್ ಟು ಡೂ? ತಿರ್ಗಾ ಗೇಟ್ ಓಪನ್ ಆಗ್ಬೇಕಾದ್ರೆ ಏನು ಮಾಡಬೇಕು? ನಂಬಬೇಕು. ನಂಬದೇ ಗೇಟಿಂದ ಆಚೆ ಬಂದ. ಈಗ ಹೋಗ್ಬೇಕು ಅಂದರೆ ವಿ ನೀಡ್ ಓನ್ಲಿ ಫೇತ್. ಸೊ ಈ ನಂಬಿಕೆಯಲ್ಲೇ ನೀನು ಹೋಗಿ ದೇವರು ನಿನಗಾಗಿ ಇಟ್ಟದಂಥ ಎಲ್ಲ ಆಶೀರ್ವಾದಗಳನ್ನು ಯಾವುದೆಲ್ಲ ನೀನು ಕಳ್ಕೊಂಡು, ಯಾವುದೆಲ್ಲ ನಿನ್ನ ಲೈಫಲ್ಲಿ ಹೋಯ್ತೋ ಮತ್ತೆ ಅದನ್ನೆಲ್ಲ ವಾಪಸ್ ತೊಗೊಬೇಕು ಅಂದರೆ ಮೇಯ್ನ್ ಫೌಂಡೇಶನ್, ಮುಖ್ಯವಾದಂಥ ಅಸ್ಥಿವಾರ ಯಾವುದು ಅಂದರೆ ನಂಬಿಕೆ. ಅದಕ್ಕೇ ಸತ್ಯವೇದ ಹೊಸ ಒಡಂಬಡಿಕೆಯಲ್ಲಿ ಎಲ್ಲವೂ ನಂಬಿಕೆಯಲ್ಲೇ ಅಡಗಿದೆ. ಓಕೆ, ಇವಾಗ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಪ್ರೆಸೆನ್ಸ್ ಆಫ್ ಗಾಡ್ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಮುಖ್ಯ? ಪ್ರಸನ್ನತೆ. ಎಷ್ಟು ಜನಕ್ಕೆ ಇಷ್ಟ ಪ್ರಸನ್ನತೆ ಅಂದರೆ? ಓಕೆ, ರೈಟ್. ಈಗ ನಂಬಿಕೆ ಮುಖ್ಯನಾ, ಪ್ರಸನ್ನತೆ ಮುಖ್ಯನಾ? ಪ್ರಸನ್ನತೆ ಎರಡನೇದು, ನಂಬಿಕೆ ಮೊದಲನೇದು. ಹೇಗೆ ಅಂತ ಹೇಳ್ತೀನಿ. ಈಗ ನಿಮ್ಮ ಮಕ್ಕಳು ಚಿಕ್ಕವರು, ಚಿಕ್ಕ ಮಕ್ಕಳಪ್ಪ, ಅವ್ರು ಎದ್ದಿದ ತಕ್ಷಣ ಯಾರು ನೋಡಬೇಕು? ಅಪ್ಪನೋ ಅಮ್ಮನೋ ಅಲ್ಲಿ ಇರಬೇಕು. ಒಂದು ವೇಳೆ ಅಪ್ಪ ಅಮ್ಮ ಅಲ್ಲಿ ಇಲ್ಲಾಂದರೆ ಏನು ಮಾಡುತ್ತೆ ಮಗು? ಹಾಳೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅಯ್ಯೋ ಮಮ್ಮಿ ಡ್ಯಾಡಿ ಅಂತ. ಈಗ ಮಕ್ಕಳು ಬೆಳೀತಾ ಅವ್ರೆ, ಎದ್ದು ನೋಡ್ತಾರೆ, ಪಕ್ಕದಲ್ಲಿ ಯಾರೂ ಇಲ್ಲ. ಏನು ಮಾಡ್ತಾರೆ? ಬಿಟ್ಟಾಕೋದಿಲ್ಲ, ಅಲ್ಲೇ ಸುತ್ತಾಡ್ತಾ ಇರಬೇಕು. ಹೇಗೆ? ಅಪ್ಪ ಆಫೀಸ್ಗೆ ಹೋಗಿರ್ತಾರೆ, ಅಮ್ಮ ಎಲ್ಲ ಕಿಚನಲ್ಲಿ ಇರ್ತಾರೆ. ಸೊ ಯಾವಾಗಲೂ ಪ್ರಸನ್ನತೆ ಬೇಕು ಅಂದರೆ ನೀವು ಇನ್ನೂ ಮಕ್ಕಳು. ನಾನು ಇವತ್ತು ಪ್ರಸನ್ನತೆ ಇಲ್ಲೇ ಏನು ಮಾಡಲ್ಲ, ನನಗೆ ಪ್ರಸನ್ನತೆ ಇಲ್ಲೇ ನಾನೇನು ಮಾಡಲ್ಲ ಅಂದರೆ ನೀವು ಇನ್ನೂ ಮಗು. ಪ್ರಸನ್ನತೆನ ನೀವು ಫೀಲ್ ಮಾಡ್ತಿರೋ ಇಲ್ವೋ, ನಂಬಿಕೆಯಲ್ಲೇ ಮಾಡ್ತಾ ಇರ್ಬೇಕು ಕೆಲಸ. ದೆನ್ ಯು ಆರ್ ಗ್ರೋನ್. ನೋಡಿ, ಮಕ್ಕಳು ದೊಡ್ಡವ್ರು ಆಗ್ತಾ ಇಲ್ಲೇ ಇರ್ತಾರೆ. ಸರಿ ನೋಡಿ, ಇವಾಗ ಅಪ್ಪ ಕೆಲ್ಸಕ್ಕೆ ಹೋಗ್ತಾರೆ, ಸಾಯಂಕಾಲ ಬರ್ತಾರೆ. ಇವಾಗ ಫಾರಿನ್ ಕಂಟ್ರಿಗೆ ಹೋಗ್ಬಿಡ್ತಾರೆ ಅಂತ ಇಟ್ಕೊಳ್ಳಿ ಮಕ್ಕಳು, ಅಥವಾ ಅಪ್ಪ. ಈಗ ಅಪ್ಪ ನೋಡಿದೆ ಅಥವಾ ಅಪ್ಪ ಮಗಳು ನೋಡಿದೆ, ಅಪ್ಪ ಮಗ ನೋಡಿದೆ, 1 ವರ್ಷ ಆದರೂ ಇಡ್ತಾರೆ. ಸೊ ನೋಡ್ದೇನೆ ಎಷ್ಟು ವರ್ಷ ಇರ್ಬೋದು? 1 ವರ್ಷ ಬೇಕಾದರೂ ಇರ್ಬೋದು. ಬೈ ಫೇತ್ ಅಪ್ಪ ನೋಡಲೇಬೇಕು, ಪ್ರೆಸೆನ್ಸ್. ಅಯ್ಯೋ ನಮ್ಮಪ್ಪ ನೋಡಲೇಬೇಕು, ಇಲ್ಲ ನೋಡ್ದೇನೂ 1 ವರ್ಷ ಇರ್ಬೋದು. ಆದರೆ ಅವ್ರಿಗೇನು ನಂಬಿಕೆ ಇರ್ತಿದೆ? ನಮ್ಮಪ್ಪ ಇದ್ದಾರೆ, ಫಾರಿನಲ್ಲಿದ್ದಾರೆ, ನಮ್ಮ ಮಕ್ಕಳಿದ್ದಾರೆ, ಫಾರಿನಲ್ಲಿದ್ದಾರೆ. ಸೊ ನಂಬಿಕೆ ಪ್ರಸನ್ನತೆಗಿಂತ ಭಾಳ ಭಾಳ ದೊಡ್ಡದು. ನೋಡಿ, ಇವಾಗ ಇನ್ನೊಂದು ಉದಾಹರಣೆ ಈ ರೀತಿ ಹೇಳ್ತೀನಿ. ಈಗ ನೀವು ಪ್ರೇಯರ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಪ್ರೇಯರ್ ಮಾಡೋಕ್ಕೆ ಹೋದಾಗ ಯಾವಾಗಲೂ ಪ್ರಸನ್ನತೆಯಲ್ಲೇ ನೀವು ಪ್ರೇಯರ್ ಮಾಡೋಕ್ಕೆ ಹೋಗಲ್ಲ. ಯಾವಾಗಲೂ ಪ್ರೆಸೆನ್ಸ್ ಇರೋದಿಲ್ಲ. ಒಂದೊಂದು ಸತಿ ಬೋರ್ ಹೊಡ್ಬಿಡ್ತೈತೆ, ಅಥವಾ ಒಂದೊಂದು ಸತಿ ಬೇಜಾರಾಗ್ಬಿಡುತ್ತೆ, ಒಂದೊಂದು ಸತಿ ಪ್ರೇಯರ್ ಮಾಡೋ ಮೂಡೇ ಇರೋದಿಲ್ಲ. ಆದ್ರೂ ಏನು ಮಾಡ್ತೀರಿ ಗೊತ್ತಾ?
ಸುಮ್ಮನೆ ಹೋಗ್ಬಿಟ್ಟು ಹಂಗೆ ನಂಬಿಕೆಯಲ್ಲಿ ಸೋತ್ರ 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 ಅಂತೀರ. ಹಂಗೆ ಸೋತ್ರ 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 ಹಂಗೆ 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 ಲೈಟಿಗೆ ಫೈರ್ ಆಗಿಬಿಟ್ಟು ಬರ್ತಾ ಹೆಂಗೆ ಬರ್ತೀರ ಗೊತ್ತಾ, ಹೋದಾಗ ಬೆಕ್ಕು ಥರ ಹೋದ್ರಿ, ಬರ್ತಾ ಹುಲಿ ಥರ ಬರ್ತಾಯಿದ್ದೀರಿ. ಅದು ಫೇಸ್ಬುಕ್ಕಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಇದೆ, ಹೋಗ್ತಾ ಬೆಕ್ಕು ಥರ ಬರ್ತಾರೆ, ಬರ್ತಾ ಲಯನ್ ಥರ ಬರ್ತೀರ. ಪ್ರೇಯರ್ ರೂಮಿಂದ ವಾಕಿಂಗ್ ಹೆಂಗೆ ಬರ್ತಾರೆ. ಸೊ ಒಳಗಡೆ ಹೋಗ್ಬೇಕಾದ್ರೆ ಯು ಡಿಂಟ್ ಎಂಟರ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಪ್ರಸನ್ನತೆ ಒಂದೇ ಹೋಗಿಲ್ಲ, ಆದರೆ ನಂಬಿಕೆಯಲ್ಲಿ ಹೋದ್ರಿ, ಸರಿ ಇವತ್ತು ದೇವ್ರು ನಮ್ಮ ಜೊತೆ ಇದ್ದಾರೆ, ಓಕೆ ಸ್ವಲ್ಪ ಪ್ರೇಯರ್ ಮಾಡೋದು, ಆ ಪ್ರಾರ್ಥನೆ ನಂಬಿಕೆಯಲ್ಲಿ ಹೋಗಿದ್ದು ಪ್ರಸನ್ನತೆ ಅಂತ ಹೋಗ್ಬಿಡ್ತು. ಸೊ ಫಸ್ಟ್ ಫೇತ್, ಸೆಕೆಂಡ್ ಈಸ್ ಪ್ರೆಸೆನ್ಸ್. ಫಸ್ಟ್ ಪ್ರಸನ್ನತೆಗಿಂತ ನಂಬಿಕೆನೇ ಮುಖ್ಯ ಅಂತ ನಾನು ಯಾವುದನ್ನ ಇಟ್ಟು ಹೇಳ್ತೀನಿ ಹೇಳಿ ನೋಡೋಣ. ನೀವೊಂದು ಉದಾಹರಣೆ ಹೇಳಿ ನೋಡೋಣ. ಒಂದು ಬೆಸ್ಟ್ ಎಕ್ಸಾಂಪಲ್ ಯಾವುದು ಗೊತ್ತಾ? ಸ್ಯಾಲ್ವೇಷನ್, ರಕ್ಷಣೆ. ನೀವು ಯೇಸು ಸ್ವಾಮಿನ ಸ್ವೀಕಾರ ಮಾಡಬೇಕಾದ್ರೆ ಪ್ರಸನ್ನತೆ ಐತಾ, ನಂಬಿಕೆ ಐತಾ? ನಂಬಿಕೆ. ಪಾಸ್ಟರ್ ಫುಲ್ ಪ್ರೆಸೆನ್ಸಲ್ಲಿ ಯೇಸು ಸ್ವಾಮಿನ ಸ್ವೀಕಾರ ಮಾಡಿಕೊಂಡೆ ಅಂತ ಯಾರು ಹೇಳಲ್ಲ. ನಂಬಿಕೆಯಲ್ಲಿ ಎಷ್ಟು ಜನ ದೇವ್ರನ್ನ ನಂಬ್ತೀರಾ ಅಂದಿದ್ದ ತಕ್ಷಣ ನಾನು ಯೇಸು ಸ್ವಾಮಿನ ನಂಬಿದ ಮೇಲೇ ಪ್ರಸನ್ನತೆ ಬರೋದು. ಸೊ ಯಾರು ಪ್ರಸನ್ನತೆಯಲ್ಲಿ ಸ್ಯಾಲ್ವೇಷನ್ ಹೊಂದಲ್ಲ. ಫಸ್ಟ್ ಫೇತ್, ದೆನ್ ಪ್ರೆಸೆನ್ಸ್. ರಕ್ಷಣೆ ಒಂದೇ ಆಯಿತು, ಈಗ ಪ್ರಸನ್ನತೆ. ಸೊ ರಕ್ಷಣೆಗೆ ಬೇಕಾಗಿರೋದು ಏನು? ಫಸ್ಟು ನಂಬಿಕೆ ಮಾತ್ರ. ಓಕೆ, ಇವಾಗ ನಾವೊಂದನ್ನು ಅರ್ಥ ಮಾಡ್ಕೊಬೇಕು. ಮುಖ್ಯವಾಗಿ ಸೈತಾನನ್ನು ನಮ್ಮ ನಂಬಿಕೆನ ಹಾಳು ಮಾಡಬೇಕು ಅಂತಲೇ ಅವ್ನು ಕೆಲಸ ಮಾಡೋದು. ಸೇಟನ್ ಈಸ್ ಟ್ರೈಯಿಂಗ್ ಟು ಸ್ಟೀಲ್ ಯುವರ್ ಫೇತ್. ಅದನ್ನು ಅರ್ಥ ಮಾಡ್ಕೊಬೇಕು ಚೆನ್ನಾಗಿ. ಬಿಕಾಸ್ ಫೇತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಗೊತ್ತಾ? ವಿತೌಟ್ ಫೇತ್ ಯು ಕೆನಾಟ್ ಪ್ಲೀಸ್ ಗಾಡ್. ದೇವರನ್ನು ನೀವು ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ. ಸೊ ನಂಬಿಕೆನ ಹೇಗೆಲ್ಲ ಹಾಳು ಮಾಡಬೇಕು ನೋಡಿ. ನಮ್ಮ ನಂಬಿಕೆನ ಹಾಳು ಮಾಡೋಕ್ಕೆ ಅಂತಲೇ ಮಾತಾಡೋಕೆ ಒಬ್ಬರು ಬರ್ತಾರೆ ನಮ್ಮ ಹತ್ರ. ಅದು ವಿಶ್ವಾಸಿ ರೂಪದಲ್ಲೂ ಬರ್ತಾರೆ. ಅದು ವಿಶ್ವಾಸಿನೇ, ಆದರೆ ಏನು ಬ್ರದರ್ ನೀವು ಬೇರೆ ಇದೆಲ್ಲ ನಡೆಯಲ್ಲ, ಅದು ಅವ್ರು ನಮ್ಮನ್ನು ಕೆಡ್ಸೋಕ್ಕೆ ಬರ್ತಾರೆ. ಸರಿ, ಅದು ಬಿಟ್ಟಾಕಿ ವಿಶ್ವಾಸಿ ರೂಪದಲ್ಲಿ ಬಂದರೆ ಪರವಾಗಿಲ್ಲ. ಇವತ್ತು ಸೇವಕರ ರೂಪದಲ್ಲೇ ಬಂದ್ಬಿಟ್ಟು ಕೆಡಿಸ್ಬಿಡ್ತಾರೆ ನಂಬಿಕೆನ. ಸೊ ಭಾಳ ಗಮನವಾಗಿರಬೇಕು. ನಮ್ಮ ನಂಬಿಕೆನ ಹಾಳು ಮಾಡುವಂಥ ಯಾವ ಜಾಗ ಆಗಲಿ, ಯಾರೇ ಆಗಿರಲಿ, ಸ್ವಲ್ಪ ದೂರ ಇರೋದು ಒಳ್ಳೆಯದು. ಯಾರ ಜೊತೆ ಆದರೂ ನಮ್ಮ ನಂಬಿಕೆ ಹೋಗ್ತೈತೆ, ಕಡಿಮೆ ಆಗ್ತೈತೆ ಅಂದರೆ ಕೀಪ್ ಇಟ್ ಡಿಸ್ಟೆನ್ಸ್. ಅವ್ರ ಜೊತೆ ಅಂದರೆ ಸ್ವಲ್ಪ ದೂರ ಇದೆ. ಅವ್ರನ್ನ ಪ್ರೀತಿ ಮಾಡಿ, ದೂರ ಮಾಡಿ. ಯಾರೆಲ್ಲ ಯಾವಾಗಲೂ ನೆಗೆಟಿವ್ ಮಾತಾಡ್ತಾರಲ್ಲ, ಅವ್ರನ್ನ ಪ್ರೀತಿ ಮಾಡಿ, ಆದರೆ ದೂರ ಇದೆ. ಅವ್ರ ಜೊತೆ ಸೇರಿಕೊಂಡು ನಿಮ್ಮ ನಂಬಿಕೆನ ದಯವಿಟ್ಟು ನೀವು ಹಾಳು ಮಾಡ್ಕೊಂಬಿಡಿ. ಚೆನ್ನಾಗಿ ಮಾತಾಡೋರು, ಫೇತಲ್ಲಿ ಮಾತಾಡೋರು, ಪ್ರಾರ್ಥನೆ ಮಾಡೋರು, ಆಗುತ್ತೆ ಅನ್ನೋರು, ಅಂಥವ್ರ ಜೊತೆ ಸೇರಿ ಬೇಗ ನಿಮ್ಮ ಲೈಫ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೇ ಸತ್ಯವೇದ ಹೇಳುತ್ತೆ, ಜ್ಞಾನಿಯೊಂದಿಗೆ ಸೇರೋನು ಜ್ಞಾನಿ ಆಗ್ತಾನೆ, ಕುಡುಕನೊಂದಿಗೆ ಸೇರೋನು ಕುಡುಕ ಆಗ್ತಾನೆ, ಉದ್ಧಾರ ಆಗದೆ ಇರೋನ ಜೊತೆ ಸೇರಿದವನು ಉದ್ಧಾರ ಆಗಲ್ಲ. ಸೊ ಯಾರ ಜೊತೆ ನಾವು ಕನೆಕ್ಷನ್ ಇಟ್ಟಿದ್ದೀವಿ ಅನ್ನೋದು ಭಾಳ ಭಾಳ ಮುಖ್ಯ. ಕೆಲವ್ರು ಹೇಳ್ತಾರೆ ಫಸ್ಟ್ ನೋಡಿ ಕುಡಿಯೋಕ್ಕೆ ಹೋದವನು ಏನು ಹೇಳ್ತಾ ಗೊತ್ತಾ, ಸುಮ್ಮನೆ ಫ್ರೆಂಡ್ಸ್ಗಳು ಕಂಪನಿ ಕೊಟ್ಟೆ ಅಂತಾನೆ. ಅವ್ರು ಕುಡಿಯೋಕ್ಕೆ ಹೋದ್ರು, ನಾನು ಕೋಕ್ ಕುಡಿಯೋಕ್ಕೆ ಹೋದೆ ಅಂತಾನೆ. ಅವರು ಬೀರ್ ಕುಡಿದ್ರು, ನಾನು ಸ್ಪ್ರೈಟ್ ಕುಡಿದೆ ಅಂತಾರೆ. ಇನ್ನೂ ಸ್ವಲ್ಪ ಹೊತ್ತು ಇನ್ನೂ ಹಂಗೆ ಹೋಗ್ತಾ ಅವ್ರು ಕುಡಿಯೋದನ್ನ ಬಿಟ್ಬಿಟ್ರೆ, ಈ ಸ್ಪ್ರೈಟ್ ಕುಡ್ದಲ್ಲ ಇವ್ನು ಕುಡ್ಕೊಂಬಂದಿದ್ದೆ. ಅದು ಹೋಗ್ತಾ ಕತೆ ಹಂಗೆ ಆಗೋದು. ಅದಕ್ಕೇ ದೂರ ಇರಬೇಕು, ಎಲ್ಲದರಲ್ಲೂ ದೂರ ಇರೋದು ಒಳ್ಳೆಯದು. ಪ್ರೈಸ್ ದಿ ಲಾರ್ಡ್. ರೈಟ್, ಈಗ ಕನ್ನಡ ಬೈಬಲ್ ಇಲ್ಲಿ ಇಲ್ಲದೆ ಇರೋದು ಇಂಗ್ಲೀಷ್ ಬೈಬಲಲ್ಲಿ ವಾಕ್ಯ ಇದೆ. ಗಲೇಷನ್ಸ್ 1:23, ಗಲಾತ್ಯದವರು ಬರೆದ ಪುಸ್ತಕ 1ನೇ ಅಧ್ಯಾಯ 23ನೇ ವಾಕ್ಯ. ಕನ್ನಡದಲ್ಲಿ ಏನು ಹೇಳುತ್ತೆ ಅಂದರೆ, ಪೂರ್ವದಲ್ಲಿ ನಮ್ಮನ್ನು ಹಿಂಸೆಪಡಿಸಿದವನು ತಾನು ಹಾಳು ಮಾಡುತ್ತಿದ್ದ ಮತವನ್ನು ಏನು ಹಾಳು ಮಾಡ್ತಾ ಇದ್ದಂತೆ? ಮತನ ಹಾಳು ಮಾಡ್ತಾ ಇದ್ದ ಅಂತ ಕನ್ನಡದಲ್ಲಿದೆ. ಇಂಗ್ಲೀಷಲ್ಲಿ ಏನು ಹೇಳುತ್ತೆ ಗೊತ್ತಾ? ಹೂ ಫಾರ್ಮರ್ಲಿ ಪರ್ಸಿಕ್ಯೂಟೆಡ್ ಅಸ್ ನೌ preaches the faith once he tried to destroy. Once he was trying to destroy faith. ಯಾವುದನ್ನು ಹಾಳು ಮಾಡೋದಕ್ಕೆ ಓಡಾಡ್ತಾ ಇದ್ದಂತೆ? ಕನ್ನಡ ಬೈಬಲಲ್ಲಿ ಮತವನ್ನು ಅಂತ ಐತೆ, ಇಂಗ್ಲೀಷ್ ಬೈಬಲಲ್ಲಿ ಹೇಳುತ್ತೆ ನಂಬಿಕೆಯನ್ನು ಹಾಳು ಮಾಡೋದಕ್ಕೇ ಇವನು ಹೋಗಿ ಅಲ್ಲಿ ಹಿಂಸೆ ಪಡಿಸ್ತಾ ಇದ್ದಂತೆ ಪೌಲನು. ಸೊ ನಮ್ಮ ನಂಬಿಕೆನ ಹಾಳು ಮಾಡೋದಕ್ಕೇ ಕೆಲವ್ರ ಮುಖಾಂತರ ಸೈತಾನನ್ನು ಕೆಲಸ ಮಾಡ್ತಾ ಇರ್ತಾನೆ.
ಕೆಲವ್ರ ಮುಖಾಂತರ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ನಂಬಿಕೆನ ಹಾಳು ಮಾಡಬೇಕು ಅಂತ. ಸೊ ನಂಬಿಕೆ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟ್. ನಿಮಗೆ ಅರ್ಥ ಆಗೋ ಥರ ಇನ್ನೊಂದು ವಾಕ್ಯನ ಹೇಳ್ತೀನಿ ನೋಡಿ. ಲೂಕನಿಗೆ ಬರೆದ ಪುಸ್ತಕ 22ನೇ ಅಧ್ಯಾಯ 31-32. ದ ಬುಕ್ ಆಫ್ ಲೂಕ್ ಚಾಪ್ಟರ್ 22 ವರ್ಸ್ 31-32. 31ನೇ ವಾಕ್ಯ ಈ ರೀತಿ ಹೇಳುತ್ತೆ, ಸೀಮೋನೇನೆ ಸೀಮೋನೇನೆ. ಯಾರು ಗೊತ್ತಾ ಹೇಳ್ತಾರೆ ಇದು? ಏನು ಹೇಳ್ತಾ ಇದ್ದಾರೆ? ಸೀಮೋನೇನೆ, ಸೀಮೆಣ್ಣೆ ಅಲ್ಲ, ಚೆನ್ನಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸೀಮೋನೇನೆ ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ಆದರೆ ನಿನ್ನ ಪರಿಶುದ್ಧತೆ ಹಾಳಾಗಬಾರ್ದೆಂದು ನಾನು ಬೇಡಿಕೊಂಡೆನು ಅಂದ್ರೆ ಯೇಸು ಸ್ವಾಮಿ. ಪರಿಶುದ್ಧವಾಗಿರಬೇಕು ಅಂತ ನಾನು ನಿನಗಾಗಿ ಬೇಡ್ಕೊಂಡೆ ಅಂತ ಹೇಳಿದ್ರ, ನಂಬಿಕೆಗಾಗಿ ಬೇಡ್ಕೊಂಡ್ರ? ಯಾಕೆ ಗೊತ್ತಾ? ಯೇಸು ಸ್ವಾಮಿ ಚೆನ್ನಾಗಿ ಗೊತ್ತು, ನಂಬಿಕೆನೇ ಇವನಿಗೆ ಇಂಪಾರ್ಟೆಂಟ್. ನಂಬಿಕೆ ಒಂದು ಇದ್ಬಿಟ್ರೆ ಇವನು ನೀರು ಮೇಲೂ ನಡೆದಾಡ್ಬಿಡ್ತಾನೆ. ನಂಬಿಕೆ ಒಂದು ಇದ್ಬಿಟ್ರೆ 5 ರೊಟ್ಟಿ 2 ಮೀನು 5,000 ಜನಕ್ಕೆ ಹಾಕ್ಬೋದು. ನಂಬಿಕೆ ಒಂದು ಇದ್ಬಿಟ್ರೆ ಏನು ಬೇಕಾದ್ರೂ ಅದ್ಭುತ ನಡೆಯೋದು. ಸೊ ಫೇತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸೈತಾನನೋ ಬಂದು ದೇವ್ರ ಹತ್ರ ಪರ್ಮಿಷನ್ ಕೇಳಿದ್ನಂತೆ, ಏನು ಗೊತ್ತಾ? ಇವ್ರ ನಂಬಿಕೆನ ಹಾಳು ಮಾಡಬೇಕು ಅಂತ. ಅದಕ್ಕೆ ಯೇಸು ಸ್ವಾಮಿ ಇವ್ರ ನಂಬಿಕೆಗಾಗಿ ಪ್ರೇಯರ್ ಮಾಡಿದ್ರಂತೆ. ಫೇತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಆಗಾಗ ನಾವು ಸ್ವಲ್ಪ ಸ್ಲಿಪ್ ಆಗ್ತಾ ಇರ್ತೀವಿ ಅಂತ ಹೆಂಗೆ ಗೊತ್ತಾ? ಜಾರ್ ಹೋಗ್ತಾ ಇರ್ತೀವಿ. ಎಲ್ಲಿಂದ ಜಾರ್ ಹೋಗ್ತಾ ಇರ್ತೀವಿ ಗೊತ್ತಾ? ಕ್ರಿಸ್ತನ ಮೇಲೆ ಇಡೋ ನಂಬಿಕೆಗೆ ಬದಲಾಗಿ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಕೊಂಡ್ಬಿಡ್ತೀವಿ. ನಾನು ಅಂತ. ಇಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ನನಗೆ ಬದಲಾಗಿ ಒಬ್ಬರು ಇದ್ದಾರೆ, ನನಗೆ ಬದಲಾಗಿ ಒಬ್ಬರು ಮಾಡ್ತಾರೆ, ನನ್ನ ಸಂಪೂರ್ಣ ನಂಬಿಕೆ ದೇವರೇ ನೀನೇ ಅಂತ ದೇವರನ್ನೇ ಯಾವಾಗಲೂ ಆತ್ಕೊಳ್ಬೇಕು, ದೇವರನ್ನೇ ನಂಬಬೇಕು. ದಟ್ ಈಸ್ ಕಾಲ್ಡ್ ಕ್ರಿಸ್ಟಿಯಾನಿಟಿ. ಸೊ ಹಳೆ ಒಡಂಬಡಿಕೆ ಕ್ರಿಯೆಗಳ ಮೇಲೆ ನಂಬಿಕೆ, ಹೊಸ ಒಡಂಬಡಿಕೆ ಕ್ರಿಸ್ತನ ಮೇಲೆ ನಂಬಿಕೆ. ಸೊ ನನ್ನ ನಂಬಿಕೆ ಕ್ರಿಸ್ತನ ಮೇಲೆ. ಸೊ ಕ್ರಿಸ್ತನನ್ನು ನಾನು ನಂಬಿರೋದ್ರಿಂದ ದೇವರು ನನ್ನನ್ನು ನೀತಿವಂತರಾಗಿ ಮಾಡಿದ್ರು. ಸೊ ನೀತಿವಂತರಾಗಿ ನಾನು ಆ್ಯಕ್ಟ್ ಮಾಡ್ಬೋದೇ ಹೊರತು ನೀತಿವಂತರಾಗಿ ಮಾಡೋದಕ್ಕೆ ದೇವರೇ ಸಾಧ್ಯ. ನಾನು ಇಂಗ್ಲೀಷ್ ಮಾತಾಡ್ತಾ ಇದ್ದೀನಿ ಅಂತ ನಾನು ಫಾರಿನ್ ಸಿಟಿಸನ್ ಅಲ್ಲ. ನನಗೆ ಒಂದು 4 ಮಾತು ಇಂಗ್ಲೀಷ್ ಎಸ್ ಯಾ ಕಮ್ ಯಾ ಹ್ಯಾಡ್ ಯುವರ್ ಡಿನ್ನರ್ ಹಂಗೆ ಅಂತ ಏನೋ ಒಂದು 4 ಭಾಷೆ 4 ಮಾತು ಬಂದ್ಬಿಡ್ತು ನಿಂತಕ್ಕೆ ನಾನು ಅಮೇರಿಕದಲ್ಲಿ ಹುಟ್ಟಿದವನಲ್ಲ. ಇಂಗ್ಲೀಷ್ ಮಾತಾಡ್ಬೋದು, ಆದರೆ ಐ ಆಮ್ ಎನ್ ಇಂಡಿಯನ್. ನಾವು ಪರಿಶುದ್ಧವಂತರ ಥರ ಆ್ಯಕ್ಟ್ ಮಾಡ್ಬೋದು, ಆದರೆ ನಿಜ ಪಾಪಿನೇ. ಸೊ ಒಂದು ಕತ್ತೆನ ನಾವು ಕುದುರೆ ಥರ ಪೇಂಟ್ ಮಾಡಿ ಅದಕ್ಕೆ ಅರ್ಧ ವೈಟ್ ಪೇಂಟು ಅರ್ಧ ಬ್ಲ್ಯಾಕ್ ಪೇಂಟೆಲ್ಲ ಹಾಕಿ ರನ್ನಿಂಗ್ ರೇಸಲ್ಲಿ ಬಿಟ್ಟು ಗನ್ ತಗೊಂಡು ಅಂತ ಶೂಟ್ ಮಾಡಿದ ತಕ್ಷಣ ಎಲ್ಲ ಕುದುರೆ ಮುಂದೆ ಹೋಗುತ್ತೆ, ಪೇಂಟ್ ಮಾಡಿರೋ ಕತ್ತೆ ಹಿಂದೆ ಬರುತ್ತೆ. ಯಾಕೆ ಗೊತ್ತಾ? ಅದು ಕತ್ತೆ. ಓಡಬೇಕಾಗಿರೋದು ಕುದುರೆನೇ. ಸೊ ಕುದುರೆ ಮಧ್ಯದಲ್ಲಿ ಕತ್ತೆನ ಬಿಟ್ಟರೆ ಓಡಲ್ಲ, ವಾಪಸ್ ಬಂದ್ಬಿಡುತ್ತೆ. ಸೊ ಇವತ್ತು ನಾನು ನಿಮ್ಮನ್ನು ಪೇಂಟ್ ಮಾಡ್ತಾ ಇಲ್ಲ, ನೀನು ಕುದುರೆಪ್ಪ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀನು ಕತ್ತೆನ ತೊಗೊಂಬಂದು ಕುದುರೆ ಮಾಡೋಕ್ಕಾಗಲ್ಲ, ನೀನು ಹುಟ್ಟಿರೋದೇ ಕುದುರೆನೇ. ನಿನ್ನ ಕೈಲಿ ಓಡೋಕ್ಕಾಗುತ್ತೆ, ನೀನು ಫಸ್ಟ್ ಬರ್ಬೋದು, ನೀನು ವಿನ್ ಆಗ್ಬೋದು, ನೀನು ಜಯವಾಗಿ ನಿಲ್ಬೋದು. ಯಾಕೆ ಗೊತ್ತಾ? ನಿನ್ನ ಬ್ರೀಡೇ ಆ ಥರ. ಯಾಕಂದರೆ ದೇವ್ರ ವಾಕ್ಯ ಹೇಳುತ್ತೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅವರೆಲ್ಲರಿಗೂ ದೇವರು ಮಕ್ಕಳಾಗುವಂಥ ಅಧಿಕಾರ ಕೊಟ್ಟರು. ದೇವರ ಮಕ್ಕಳಂದ ಮೇಲೆ ನನಗೆಲ್ಲ ಬರುತ್ತೆ, ನನಗೆಲ್ಲ ನಡೆಯುತ್ತೆ, ನನಗಾಗುತ್ತೆ, ನನಗೆ ಗುಣ ಆಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ಯಾಕೆ ಗೊತ್ತಾ? ನಾನು ದೇವರಿಂದ ಹುಟ್ಟಿದವನು. ಸೊ ಆ ಬ್ರೀಡ್ ಅದು ನನ್ನೊಳಗಡೆನೇ ಇರೋದ್ರಿಂದ, ದೇವರ ಸ್ವಾರೂಪ್ಯ ನನ್ನೊಳಗಡೆನೇ ಇರೋದ್ರಿಂದ ಎಲ್ಲವೂ ನನಗೆ ಹಾಗೆ ಆಗುತ್ತೆ ಅನ್ನೋದೇ ಇವತ್ತಿನ ಸಂದೇಶ. ಸೊ ಈ ನಂಬಿಕೆ ಸಂದೇಶ ನಿಮ್ಮ ಲೈಫಲ್ಲಿ ಒಂದು ವ್ಯತ್ಯಾಸನ ತೊಗೊಂಬರುತ್ತೆ, ಬರದೇ ಇರುವಂಥ ಆಶೀರ್ವಾದಗಳನ್ನು ತೊಗೊಂಬರುತ್ತೆ, ನಿಮ್ಮ ಲೈಫನ್ನು ಚೇಂಜ್ ಮಾಡುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಮತ್ತೆ ವಾರ ನೋಡೋಣ. ಗಾಡ್ ಬ್ಲೆಸ್. ನಂಬಿಕೆಯಲ್ಲೇ ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಈ ವಾಕ್ಯ ಪಾಸ್ಟರ್ ನನಗೆ ಆಶೀರ್ವಾದವಾಗಿತ್ತು. ನಾನು ನಂಬಿಕೆಯಲ್ಲೇ ನಾನೀಗ ಬಿತ್ತೀನಿ, ಇದು ದೇವರ ರಾಜ್ಯಕ್ಕಾಗಿ ಅಂತ. ಈ ನಂಬಿಕೆ ಟೈಮಲ್ಲೇ ನೋಡಿ, ಯಾವಾಗಲೂ ನೀರು ಕುದೀತಾ ಇರ್ಬೇಕಾದ್ರೆ ಅಕ್ಕಿ ಹಾಕ್ಬಿಡ್ಬೇಕು, ಅವಾಗ ಬೆಂದೋಗುತ್ತೆ. ನೀರು ತಣ್ಣಗಿದಾಗ ಹಾಕ್ಬಾರ್ದು. ನಿಮ್ಗೆ ಯಾವಾಗ ಕುದೀತೈತೋ, ಇವತ್ತು ವಾಕ್ಯ ಮಾತಾಡ್ಬಿಟ್ರು ಇವತ್ತೇ ಹಾಕ್ಬಿಡ್ಬೇಕು ಅಂತ ಇಮ್ಮಿಡಿಯೇಟ್ ಹಾಕ್ಬಿಡಿ, ಕೆಲಸ ನಡೆಯುತ್ತೆ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್.